ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲ? ನನಗೆ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿರ್ತೀರಾ ಅಂತ. ಖುಷಿಯಾಗಿರ್ಬೇಕು, ಓಕೆನಾ? ಮತ್ತೆ ಇವತ್ತಿನ ಟಾಪಿಕ್ ಏನು ಅಂದರೆ, ನೀವು ಯಾವ ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ಕೊಂಡು ಈ ವಿಡಿಯೋವರೆಗೂ ಬಂದಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ, ಓಕೆನಾ? ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋ ಮಾಡೋಣ ಅಂತ. ಯಾಕಂದರೆ ಎಲ್ಲ ವಿಡಿಯೋಸ್ ಎಲ್ಲರಿಗೂ ರೆಸೊನೇಟ್ ಆಗಲ್ಲ ಗೈಸ್. ಅಂದರೆ ಮೆಸೇಜಸ್ಸು ಅಷ್ಟು ಜನ ನೋಡ್ತಿರ್ತಾರೆ. ಸೊ ನಾನು 2 ಫೈಲ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಗ್ರೀನ್ ಕಲರ್ ಕಡೆ ಅಟ್ರಾಕ್ಟ್ ಆಗ್ತೀರಾ ಅದು ಫೈಲ್ 1, ಯಾರ್ಯಾರು ಪಿಂಕ್ ಕಲರ್ ಕಡೆ ಅಟ್ರಾಕ್ಟ್ ಆಗ್ತೀರಾ ಅವರು ಫೈಲ್ 2, ಓಕೆನಾ? ಎರಡೂ ಅಟ್ರಾಕ್ಟ್ ಆದವರು ಎರಡನ್ನೂ ನೋಡಿ, ಓಕೆನಾ? ನೋಡಿ ಗೈಸ್, 5 ನಿಮಿಷ ನಿಮ್ಮ ಪರ್ಸನ್ನ ನೆನೆಸ್ಕೊಂಡು ಯಾವ ಕಲರ್ ನಿಮ್ಗೆ ರೆಸೊನೇಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ, ಓಕೆನಾ? ನಿಮ್ಮ ಪರ್ಸನ್ ಜೊತೆ ಕಳೆದಿರೋಂಥ ಒಳ್ಳೆ ಸಮಯ ನೆನೆಸ್ಕೊಳ್ಳಿ. ಕಣ್ಮುಚ್ಚಿ ಅವ್ರ ಮುಖ ನಿಮ್ಮ ಕಣ್ಣಲ್ಲಿ ಬರಬೇಕು, ಅಥವಾ ಅವ್ರ ಫೋಟೋ ನೋಡಿ, ಓಕೆನಾ? ಅವ್ರನ್ನೇ ನೆನೆಸ್ಕೊಳ್ಳಿ. ಬೇರೆ ಏನೇ ಥಾಟ್ಸ್ ಇದ್ರೋ ಅವೆಲ್ಲ ಏನೂ ಬೇಡ. ನಿಮ್ಮ ಪರ್ಸನ್ನ ನೆನೆಸ್ಕೊಳ್ಳಿ. ಆರಾಮಾಗಿರಿ. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ, ಓಕೆನಾ? ನಿಮ್ಗೆ ಯಾವ ಕಲರ್ ರೆಸೊನೇಟ್ ಆಗುತ್ತೆ ಕರೆಕ್ಟಾಗಿ ನೋಡಿ, ಓಕೆನಾ? ಓಕೆ ಗೈಸ್, ಈಗ ನಾನು ಫೈಲ್ 1 ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಪರ್ಸನ್ನ ಹೆಸರನ್ನ 3 ಸರಿ ಹೇಳಿ. ಫೈಲ್ 1. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ಫೈಲ್ 1 ವ್ಯೂವರ್ಸ್ನ, ಪಾರ್ಟ್ನರ್ನ ಕರೆಂಟ್ ಥಾಟ್ಸ್, ಇವ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ದಯವಿಟ್ಟು ಹೇಳಿ ಯೂನಿವರ್ಸ್. ನನ್ನ ಫೈಲ್ 1 ವ್ಯೂವರ್ಸ್ನ ಪರ್ಸನ್ನ ಈಗಿನ ಥಾಟ್ಸ್ ಏನು ಅಂತ ಹೇಳಿ ಯೂನಿವರ್ಸ್. ಪ್ಲೀಸ್ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ ಯೂನಿವರ್ಸ್, ಪ್ಲೀಸ್. Two of Swords, okay. Hierophant, okay. Devil card, okay. Lovers card, okay. Temperance, okay guys. ನೀವು ಯಾವ ವ್ಯಕ್ತಿ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರೋ ಫೈಲ್ 1, ಯಾರ್ಯಾರು ಗ್ರೀನ್ ಚೂಸ್ ಮಾಡಿದ್ದೀರೋ ಅವ್ರಿಗೆ ರೀಡಿಂಗ್ಸು. ಆ್ಯಕ್ಚುಲಿ ಇದು ಎನರ್ಜೀಸ್ ಅಷ್ಟೇ. ಯಾರ್ಯಾರು ಮೇಲ್ಸ್ ನೋಡ್ತಿದ್ದೀರೋ ಅವ್ರಿಗೆ ಫೀಮೇಲ್ಸ್ ನೋಡ್ತಿದ್ದೀರೋ ಅವ್ರಿಗೆ ಮೇಲ್ಸ್, ಓಕೆನಾ? ಮತ್ತು ಎನರ್ಜಿ ಎಕ್ಸ್ಚೇಂಜ್ಗೆ ಲೈಕ್, ಕಾಮೆಂಟ್ ಮತ್ತು ಶೇರ್, ಸಬ್ಸ್ಕ್ರಿಪ್ಷನ್ ಮಾಡಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ನಿಮ್ಗೆ ಒಂದೊಂದು ಸಬ್ಸ್ಕ್ರಿಪ್ಷನ್ಸು ನನಗೆ ತುಂಬ ಇಂಪಾರ್ಟೆಂಟ್, ಓಕೆನಾ? ಓಕೆ, ರೀಡಿಂಗ್ ಶುರು ಮಾಡೋಣ. ನಿಮ್ಮ ಪರ್ಸನ್ನ ಈಗಿನ ಥಾಟ್ಸ್, ನೀವು ಯಾರ ಬಗ್ಗೆ 24/7 ಈ ಥರ ಯೋಚನೆ ಮಾಡ್ತಿದ್ದೀರೋ ಅವರು ನಿಮ್ಮ ಬಗ್ಗೆ ಹಾಗೇ ಯೋಚನೆ ಮಾಡ್ತಿದ್ದಾರೆ. ತುಂಬ ಈ ಯೋಚನೆಗಳು ನಾರ್ಮಲ್ ಅಂತೂ ಅಲ್ಲ ಗೈಸ್, ನಿಜ ಹೇಳ್ತಾ ಇದ್ದೀನಿ. ಫೈಲ್ 1ಗೆ ನಾರ್ಮಲ್ ಯೋಚನೆಗಳಿಲ್ಲ ನಿಮ್ಮ ಮೇಲೆ. ತುಂಬ ಎಕ್ಸ್ಟ್ರಾರ್ಡಿನರಿ ಅಟ್ರಾಕ್ಷನ್ನು, ತುಂಬ ಫುಲ್ ನಿಮ್ಮ ಕಡೆ ಫಿಸಿಕಲಿ ತುಂಬ ಅಟ್ರಾಕ್ಟ್ ಆಗಿದ್ದಾರೆ. ಮತ್ತು ಮೆಂಟಲಿನೂ ತುಂಬ ಅಟ್ರಾಕ್ಟ್ ಆಗಿದ್ದಾರೆ. ಬಟ್ ನಂಗೆ ಫಿಸಿಕಲ್ ಅಡಿಕ್ಷನ್ ತುಂಬ ಕಾಣಿಸ್ತಿದೆ ನಿಮ್ಮ ಮೇಲೆ. ಅವ್ರಿಗೆ ತುಂಬ ಫಿಸಿಕಲಿ ಅಟ್ರಾಕ್ಟ್ ಆಗಿದ್ದಾರೆ. ಮತ್ತು ತುಂಬ ಪೊಸೆಸಿವ್ ಇದ್ದಾರೆ ನಿಮ್ಮ ಕಡೆ, ತುಂಬ ಪೊಸೆಸಿವ್. ನನ್ನ ಬಿಟ್ಟು ಯಾರ ಜೊತೆನೂ ಮಾತಾಡಬಾರ್ದು, ಯಾರ ಜೊತೆನೂ ಹೋಗಬಾರ್ದು, ಆ ಥರ ತುಂಬ. ಮತ್ತು ಕಂಟ್ರೋಲಿಂಗ್ ನೇಚರ್ ಇದೆ. ಮತ್ತು ನಿಮ್ಮ ಕಂಡ್ರೆ ಅವ್ರಿಗೊಂಥರ ಅಡಿಕ್ಷನ್ ಗೈಸ್. ಅಡಿಕ್ಷನ್ ಅಂದರೆ ಅದು ಒಳ್ಳೆ ಅಡಿಕ್ಷನ್ ಅಲ್ಲ, ಕೆಟ್ಟ ಅಡಿಕ್ಷನ್. ನಿಮ್ಮನ್ನ ಬಿಟ್ಟು ಬೇರೆ ಏನೋ ಅವ್ರಿಗೆ ಯೋಚನೆನೇ ಬರಲ್ಲ, ಅಷ್ಟು ಅಡಿಕ್ಟ್ ಆಗಿದ್ದಾರೆ. ತುಂಬ ಪೊಸೆಸಿವ್. ಮತ್ತು 24/7 ನಿಮ್ಮ ಬಗ್ಗೆನೇ ಯೋಚನೆ ಮಾಡೋದು ಯಾವಾಗಲೂ ಅಷ್ಟೇ. ತುಂಬ ಅಡಿಕ್ಟೆಡ್ ಆಗಿದ್ದಾರೆ ನಿಮ್ಮ ಮೇಲೆ. ಬಟ್ ಅದು ಬ್ಯಾಡ್ ಅಡಿಕ್ಷನ್ ಅನ್ಸುತ್ತೆ ನನಗೆ. ತುಂಬ ಅಡಿಕ್ಟೆಡ್ ನಿಮ್ಮ ಮೇಲೆ. ಅವರು ಲಸ್ಟ್ ಇದ್ದಾರೆ, ಸ್ವಲ್ಪ ಲಸ್ಟ್ಫುಲ್. ಫಿಸಿಕಲಿ ತುಂಬ ಅಟ್ರಾಕ್ಟ್ ಆಗಿದ್ದಾರೆ, ಓಕೆನಾ? ತುಂಬ ಅಟ್ರಾಕ್ಟೆಡ್. ಸೆಕ್ಷುಯಲಿ ತುಂಬ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ಮ ಮೇಲೆ, ಓಕೆನಾ? ಈ ಟೈಮಲ್ಲೂ ಅದನ್ನೇ ಯೋಚನೆ ಮಾಡ್ತಿದ್ದಾರೆ. ಲವರ್ಸ್ ಕಾರ್ಡ್ಸು ಬಂದಿದೆ ಗೈಸ್. ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮನ್ನ, ತುಂಬ ಇಷ್ಟಪಡ್ತಾರೆ.
ನೀವು ಬಿಟ್ಟರೆ ಅವ್ರಿಗೆ ಬೇರೆ ಪ್ರಪಂಚನೇ ಇಲ್ಲ. ಅಷ್ಟೊಂದು ಅಡಿಕ್ಷನ್ನು, ಅಷ್ಟೊಂದು ಅಟ್ರಾಕ್ಷನ್ನು. ನೀವು ಸೋಲ್ಮೇಟ್ಸ್ ಆಗಿರ್ಬೋದು ಗೈಸ್, ನೀವಿಬ್ರು ಸೋಲ್ಮೇಟ್ಸ್ ಇರ್ಬೋದು. ಮತ್ತು ಅವ್ರಿಗೆ ನಿಮ್ಮ ಜೊತೆ ಸ್ಟೇಬಲ್ ರಿಲೇಷನ್ಶಿಪ್ ಬೇಕು, ಬೇಕೇ ಬೇಕು. ನಿಮ್ಮ ಬಿಟ್ಟು ಅವ್ರಿಗೆ ಬೇರೆ ಪ್ರಪಂಚನೇ ಇಲ್ಲ ಅಂತ ನಂಗೆ ಕಾಣಿಸ್ತಿದೆ. ನೀವು ಡೌಟೇ ಬೇಡ, ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತಿದ್ದಾರೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ. ಲವರ್ಸ್ ಕಾರ್ಡ್ ಬಂದಮೇಲೆ ಮುಗೀತು. ಬಟ್ ಕೆಲವು ಸಾರಿ ಬ್ಯಾಡ್ ಅಡಿಕ್ಷನ್ ಇದೆ, ತುಂಬ ಬ್ಯಾಡ್ ಅಡಿಕ್ಷನ್. ಲವರ್ಸ್ ಕಾರ್ಡು ಬಂದಿದೆ, ಅಡಿಕ್ಷನ್ ಕಾರ್ಡು ಬಂದಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಡೆವಿಲ್ ಕಾರ್ಡು ತುಂಬ ಪ್ರೀತಿ ಇದೆ, ತುಂಬ ತುಂಬ. ಆದರೆ ಸ್ವಲ್ಪ ಈಗೋಯಿಸ್ಟಿಕ್ ಪರ್ಸನ್ನು, ಕಂಟ್ರೋಲ್ ಮಾಡೋದು, ಡೌಟ್ ಪಡೋದು, ಆ ಥರ ವ್ಯಕ್ತಿ. ಡಾಮಿನೇಟ್ ಮಾಡೋದು, ಕೋಪ ಬಂದಾಗ ಬೈದು ಬಿಡೋದು. ಪ್ರೀತಿ ತುಂಬ ಇದೆ, ಆದರೆ ಆ ಥರ ನೇಚರ್ ಅವ್ರದ್ದು. ಓಕೆನಾ? ಆದರೆ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ ಗೈಸ್. ಇಷ್ಟೆಲ್ಲ ಇದ್ದರೂ ನಿಮ್ಮನ್ನ ತುಂಬ 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 ಪ್ರೀತಿ ಮಾಡ್ತಾರೆ. ಮತ್ತು ಫಿಸಿಕಲಿ, ಸೆಕ್ಷುಯಲಿ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ ನಿಮ್ಮನ್ನ. ಓಕೆನಾ? ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ. ಅವ್ರಿಗೆ ಏನು ಈ ಥರ ಆಗ್ತಿದೆ, ಡೆವಿಲ್ ಕಾರ್ಡು, ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಬಟ್ ಆಗ್ತಾಯಿಲ್ಲ. ತುಂಬ ಬ್ಯಾಲೆನ್ಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ, ಟ್ರೈ ಮಾಡ್ತಿದ್ದಾರೆ. ಖಂಡಿತ ನೆಕ್ಸ್ಟ್ ಅದಾಗುತ್ತೆ. ಓಕೆನಾ? ಅವರು ಎಕ್ಸ್ಪ್ರೆಸ್ ಮಾಡಲ್ಲ ಅವ್ರ ಫೀಲಿಂಗ್ಸ್ನ ನಿಮ್ಮ ಜೊತೆ, ಆದರೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕು ಅಂತ. ಯಾವಾಗಲೂ ನೀವೇ ಕೊಡ್ತಾ ಬಂದಿದ್ದೀರಾ, ನೀವೇ ಎಫರ್ಟ್ ಹಾಕ್ತೀರಾ, ನೀವೇ ಕೇರ್ ಮಾಡ್ತೀರಾ, ನೀವೇ ಕಾಲ್ ಮಾಡ್ತೀರಾ, ನೀವೇ ಮೆಸೇಜ್ ಮಾಡ್ತೀರಾ. ಆದರೆ ಅವ್ರು ಈಗ ಅನ್ಕೋತಾ ಇದ್ದಾರೆ, ನಾನು ಅದು ಮಾಡಬೇಕು, ಈ ಥರ ಇರಬಾರ್ದು ಅಂತ ತುಂಬ ಅನ್ಕೋತಾ ಇದ್ದಾರೆ. ಎಕ್ಸ್ಚೇಂಜ್ ಆಗಬೇಕು ಎನರ್ಜಿ, ನಾನು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಮತ್ತು ಅವ್ರ ಫೀಲಿಂಗ್ಸ್ನ ಹೇಳ್ತಿರ್ಲಿಲ್ಲ ಅನಿಸುತ್ತೆ ನಿಮಗೆ, ಇನ್ಮೇಲೆ ಹೇಳಬೇಕು ಅಂತ ತುಂಬ ಅನ್ಕೋತಿದ್ದಾರೆ ಗೈಸ್. ತುಂಬ 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 ಅನ್ಕೋತಿದ್ದಾರೆ. ಹೆರೋಫೆಂಟ್ ಕಾರ್ಡ್. ಮತ್ತು ನಿಮ್ಮನ್ನ ಅವ್ರು ಏಂಜಲ್ ಥರ ನೋಡ್ತಾರೆ, ತುಂಬ ಪ್ರೀತಿ ಇದೆ, ನಿಮ್ಮನ್ನ ಏಂಜಲ್ ಥರ ನೋಡ್ತಾರೆ. ಹೆರೋಫೆಂಟ್ ಕಾರ್ಡ್ ಬಂದಿದೆ. ಅಂದರೆ ಅವರು ಸಮಾಜಕ್ಕೆ, ಕಟ್ಟುಪಾಡುಗಳಿಗೆ, ಟ್ರೆಡಿಷನ್ಸ್ಗೆ ತುಂಬ ಕಟ್ಟಿಬಿದ್ದಿದ್ದಾರೆ. ತುಂಬ ಫಾಲೋ ಮಾಡ್ತಾರೆ, ತುಂಬ ಫಾಲೋ ಮಾಡ್ತಾರೆ. ಮತ್ತು ನೀವು ಹಾಗಿರಬೇಕು ಅಂತ ಎಕ್ಸ್ಪೆಕ್ಟು ಮಾಡ್ತಾರೆ. ತುಂಬ ಪ್ರೀತಿ ಇದೆ, ಲವರ್ಸ್ ಕಾರ್ಡ್ ಬಂದಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಆ ವ್ಯಕ್ತಿ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದಾರೆ. ಸಮಾಜ ಏನನ್ನುತ್ತೆ, ಫ್ರೆಂಡ್ ಸರ್ಕಲ್ ಏನನ್ನುತ್ತೆ, ನಮ್ಮ ಫ್ಯಾಮಿಲಿ ಏನನ್ನುತ್ತೆ, ಅವ್ರೇನು ಥಿಂಕ್ ಮಾಡ್ತಾರೆ. ನಿಮ್ಮ ಹತ್ರ ಬರೋಕ್ಕೆ ಮುಂಚೆ ಇದನ್ನೆಲ್ಲ ತುಂಬ ಯೋಚನೆ ಮಾಡಿ ಡಿಸಿಷನ್ ತಗೋತಾರೆ ಅವರು. ಅವ್ರ ಥಿಂಕಿಂಗೇ ಹಂಗಿದೆ. ಈಗ ಸದ್ಯದಲ್ಲಿ ಅವ್ರಂಗೆ ಯೋಚನೆ ಮಾಡ್ತಿದ್ದಾರೆ. ಮತ್ತು ಅವ್ರಿಗೆ ನಿಮ್ಮ ಪ್ರೀತಿ, ನಿಮ್ಮ ಕೇರು ಅವೆಲ್ಲ ಕಾಣಿಸ್ತಿರ್ಲಿಲ್ಲ ಆ್ಯಕ್ಚುಲಿ. ಓಕೆನಾ? ಕಾಣಿಸ್ತಾ ಇರಲಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ ನೋಡಿ. ನೀವು ಎಷ್ಟೇ ಪ್ರೀತಿ, ನೀವು ಎಷ್ಟೇ ಕೇರ್ ಮಾಡಿದ್ರು ಅವ್ರಿಗೆ ಅದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಈಗ ಈ ಟೈಮಲ್ಲಿ ನಿಮ್ಮನ್ನ ತುಂಬ 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 ಮಿಸ್ ಮಾಡ್ಕೊತಿದ್ದಾರೆ. ಅದು ಓವರ್ ಪೊಸೆಸಿವ್, ಓವರಾಗಿ ಮಿಸ್ ಮಾಡ್ಕೊತಿದ್ದಾರೆ. ಓವರಾಗಿ ಇಷ್ಟಪಡ್ತಿದ್ದಾರೆ. ಯಾಕಾದರೂ ಹಂಗೆ ಮಾಡಿದ್ನೋ. ಮೋಸ್ಟ್ಲಿ ಅವ್ರು ಯಾಕೆ ಹಂಗೆ ಮಾಡಿದ್ದಾರೆ ಅಂದರೆ ಸಮಾಜಕ್ಕೆ ಎದುರಿ ಹಂಗೆ ಮಾಡಿದ್ದಾರೆ. ಅಯ್ಯೋ ಫ್ಯಾಮಿಲಿಯವ್ರು ಏನು ಅನ್ಕೋತಾರೋ, ಫ್ರೆಂಡ್ಸ್ ಏನು ಅನ್ಕೋತಾರೋ, ಸಮಾಜ ಏನು ಅನ್ಕೊಳ್ತೋ, ಇವ್ರನ್ನ ಪ್ರೀತಿಸ್ಬೋದು. ಮೋಸ್ಟ್ಲಿ ನೀವಿಬ್ಬರ ಮಧ್ಯ ಬೇರೆ ರಿಲಿಜಿಯನ್ ಇರ್ಬೋದು, ಅಥವಾ ನೀವಿಬ್ಬರು ಬೇರೆ ದೇವ್ರನ್ನ ಪೂಜೆ ಮಾಡ್ಬೋದು. ಓಕೆನಾ? ಅಥವಾ ನಿಮ್ಮದು ಸ್ಟೇಟಸ್ ಚೇಂಜ್ ಇರ್ಬೋದು. ಓಕೆನಾ? ಕ್ಯಾಸ್ಟ್ ಚೇಂಜ್ ಇರ್ಬೋದು. ಅದೆಲ್ಲ ಯೋಚನೆ ಮಾಡಿ ಅವ್ರು ನಿಮ್ಮ ಕಡೆ ಅಪ್ರೋಚ್ ಮಾಡಿಲ್ಲ ಗೈಸ್. ಸಖತ್ ಪೊಸೆಸಿವ್ ಎನರ್ಜಿ ಇದೆ, ಸಖತ್ ಪ್ರೀತಿ ಇದೆ. ಮತ್ತು ನಾನು ಎಲ್ಲನೂ ಹೇಳ್ಕೋಬೇಕು ಅಂತ ಅವ್ರಿಗೆ ತುಂಬ ತುಂಬ ಅನ್ನಿಸ್ತಾ ಇದೆ. ಓಕೆನಾ? ಆದರೆ ಅವರು ಹೇಳ್ಕೊತಾ ಇಲ್ಲ, ಹೇಳ್ಕೋಬೇಕು ಅಂತ ಅನ್ಕೋತಾ ಇದ್ದಾರೆ. ನೀವೊಂಥರ ಏಂಜಲ್ ಇದ್ದಂಗೆ ಅವ್ರಿಗೆ. ನೀವು ಏಂಜಲ್ ಇದ್ದಂಗೆ. ನೀವು ಸಿಕ್ಕಿದ್ರೆ ಅವ್ರಿಗೆ ರಾಜ ಮರ್ಯಾದೆ ಸಿಕ್ದಂಗೆ. ಏಂಜಲ್ ಸಿಕ್ಕಿದ್ರೆ ಯಾರು ಬೇಡ ಅಂತಾರೆ, ಆ ಥರ ಏಂಜಲ್ ನೀವು.
ಓಕೆನಾ. ನಿಮ್ಮಂಥ ಪರ್ಸನ್ ಅವ್ರ ಲೈಫಿಗೆ ಬಂದರೆ ಅವರಂಥ ಪುಣ್ಯವಂತ ಯಾರು ಇರಲ್ಲ ಅಂತಲೂ ಅನ್ಕೋತಿದ್ದಾರೆ. ಹಾಗೆ ಸಮಾಜಕ್ಕೂ ಎದುರಿಸ್ತಾರೆ. ಅವ್ರ ಫೀಲಿಂಗ್ಸ್ನ ಅವರೇ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಯ್ತಾ ಇಲ್ಲ. ಅಷ್ಟು ಪಾಸೆಸಿವ್, ಅಷ್ಟು ಏನಂದ್ಲಿ, ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಇರೋಕ್ಕೆ ಆಗ್ತಾಯಿಲ್ಲ. ಮತ್ತು ಫಿಸಿಕಲ್ ಅಟ್ರಾಕ್ಷನ್ ಅಂತೂ ತುಂಬ ಇದೆ. ಓಕೆನಾ. ತುಂಬ ಇದೆ. ಲವರ್ಸ್ ಕಾರ್ಡ್ ತುಂಬ ಇಷ್ಟಪಡ್ತಾರೆ ಗೈಸ್ ನಿಮ್ಮ. ಅವ್ರ ಕಮಿಟ್ಮೆಂಟ್ ಕೊಡೋ ತನಕ, ನನ್ನ ಕಡೆಯಿಂದ ಸಜೆಷನ್, ಅವ್ರ ಕಮಿಟ್ಮೆಂಟ್ ಕೊಡೋ ತನಕ ಬೇರೆ ಏನಕ್ಕೂ ಕಮಿಟ್ ಆಗಬೇಡಿ. ಓಕೆನಾ. ಯಾಕಂದರೆ ಫಿಸಿಕಲ್ ಅಟ್ರಾಕ್ಷನ್ ತುಂಬ ಇದೆ. ಸೊ ಹೇಳ್ತಾ ಇದ್ದೀನಿ, ನೀವು ಏಂಜಲ್ ಥರನೇ ಇರಿ. ಓಕೆನಾ. ಸ್ವಲ್ಪ ತುಂಬ ಸ್ಲೋ ಮೂಮೆಂಟ್ ಇದೆ ಅವ್ರದ್ದು. ಯಾಕಂದರೆ ಇನ್ನೂ ಅವರು ಸಮಾಜ, ಸೊಸೈಟಿ, ಫ್ಯಾಮಿಲಿ, ಕ್ಯಾಸ್ಟ್, ರಿಲಿಜನ್ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ. ಬಟ್ ಫೀಲಿಂಗ್ಸ್ ಅಂತೂ ಭಯಾನಕವಾಗಿದೆ ಗೈಸ್ ನಿಮ್ಮ ಮೇಲೆ. ಡೌಟೇ ಬೇಡ. ನೀವು ಒಬ್ಬರೇ ಮಿಸ್ ಮಾಡ್ಕೊತಿಲ್ಲ, ಅವ್ರು ನಿಮಗಿಂತ ಜಾಸ್ತಿ ಮಿಸ್ ಮಾಡ್ಕೊತಿದ್ದಾರೆ. ಓಕೆನಾ. ಟ್ಯಾರೋ ರೀಡಿಂಗ್ ನೋಡಿ ಸಮಾಧಾನ ಮಾಡ್ಕೊತಿದ್ದೀರಾ ನೀವು. ಅವ್ರಿಗೆ ಅದು ಇಲ್ವಲ್ಲ ಪಾಪ, ನಿನ್ನ ನೆನೆಸ್ಕೊಂಡು ಫುಲ್ಲು ವೆರಿ ನನಗೆ ವರ್ಡ್ಸ್ ಸಿಗ್ತಾ ಇಲ್ಲ, ಅಷ್ಟು ಅಡಿಕ್ಟ್ ಆಗಿದ್ದಾರೆ ನಿಮ್ಮ ಮೇಲೆ. ಫೈಲ್ 1 ತುಂಬ ಅಡಿಕ್ಟ್ ಆಗಿದ್ದಾರೆ. ಸೊ ನಿಮ್ಮ ಹತ್ರ ಬರ್ತಾರೆ, ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಓಕೆನಾ. ಆದರೆ ಅದೇ ಹೇಳಿದ್ನಲ್ಲ, ಒಂದಷ್ಟು ಕಟ್ಟುಪಾಡುಗಳು, ಸಮಾಜ, ಫ್ಯಾಮಿಲಿ, ಕೆರಿಯರ್ ಇರ್ಬೋದು, ದುಡ್ಡು ಇರ್ಬೋದು, ಡಿಫ್ರೆನ್ಸ್ಗಳಿದೆ. ಅದನ್ನು ದಾಟಿ ಬರಬೇಕು ಅಂತ ಅನ್ಕೋತಾ ಇದ್ದಾರೆ. ಸ್ಲೋ ಮೂಮೆಂಟ್ ಇದೆ. ಮತ್ತು ಇಷ್ಟೆಲ್ಲ ಫೀಲಿಂಗ್ಸ್ ಇದ್ದರೂ ಅವ್ರ ಕಣ್ಣಿಗೆ ಪಟ್ಟಿ ಕಟ್ಕೊಬಿಟ್ಟಿದ್ದಾರೆ. ಮತ್ತು ಬರೋಕ್ಕೆ ಅವ್ರ ಒಳಗಡೆ ಏನು ನಡೀತಿದೆ ಅಂತ ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ತುಂಬ ಅಂದ್ಕೊಂಡು ಅವ್ರ ಫೀಲಿಂಗ್ಸ್ನ ಹೇಳಬೇಕು ಅಂತ ಅನ್ಕೋತಾ ಇದ್ದಾರೆ. ಬಟ್ ಯೋಚನೆ ಮಾಡ್ತಾ ಇದ್ದಾರೆ, ಹೋಗ್ಲಾ ಬೇಡವಾ ಹೇಳಲಾ. ಬಟ್ ಅವ್ರಿಗೆ ಆಸೆ ಅಂತೂ ಇದೆ. ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ ಅವ್ರಿಗೆ ಮುಂಚೆ ಕಂಡಿಲ್ಲ. ಯಾಕಂದರೆ 2 ಕಾರ್ಡಲ್ಲಿ ಕಣ್ಣು ಮುಚ್ಕೊಬಿಟ್ಟಿದ್ದಾರೆ ನೋಡಿ. 2 ಕಾರ್ಡಲ್ಲೂ ಕಣ್ಣು ಮುಚ್ಚಿದ್ದಾರೆ. ಮುಂಚೆ ಅವರು ಕಂಡೇ ಇಲ್ಲ. ಇದರಲ್ಲೂ ನೋಡಿ ಕಣ್ಣು ಮುಚ್ಚಿದೆ ಏಂಜಲ್. ಬಟ್ ಈಗ ಅವರಿಗೆ ನಿಮ್ಮ ಬೆಲೆ ಗೊತ್ತಾಗಿದೆ. ಆ ಥರ ಮಾಡಬಾರ್ದಿತ್ತು ಅಂತಲೂ ಅನಿಸಿದೆ. ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಅವ್ರಿಗೆ ಏನೇ ಫೀಲಿಂಗ್ಸ್, ಅವ್ರು ಏನೇ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ರು, ನಿಮ್ಮ ಕಂಡ್ರೆ ತುಂಬ ಪ್ರೀತಿ ಇದೆ. ಅದು ಅವ್ರಿಗೆ ಈಗ ಅರಿವಾಗ್ತಿದೆ. ಆ ಥರ ಮಾಡಬಾರ್ದಿತ್ತು. ಅವ್ರು ನನಗೆ ಒಂದು ಕ್ರೌನ್ ಇದ್ದಂಗೆ, ನೀವೊಂದು ಕಿರೀಟ ಸಿಕ್ದಂಗೆ ಅವ್ರಿಗೆ. ನೋಡಿ ಇಲ್ಲಿ ಕಿರೀಟ ಕಾಣಿಸ್ತಿದ್ಯಾ? ನೀವೊಂದು ಕಿರೀಟ ಸಿಕ್ದಂಗೆ ಅವ್ರಿಗೆ. ಓಕೆನಾ. ನೀವು ಅವ್ರ ಲೈಫಿಗೆ ಸಿಕ್ಕಿದ್ರೆ ಅವ್ರ ಕಿಂಗ್ಡಮ್ ಸಿಕ್ದಂಗೆ, ರಾಜ್ಯನೇ ಸಿಕ್ದಂಗೆ. ಅಂದರೆ ಜೀವನ ಕಂಪೇರ್ ಮಾಡ್ಕೊಳ್ಳಿ. ನೀವು ಕಿರೀಟ, ನೀವು ಅವ್ರ ಲೈಫಿಗೆ ಸಿಕ್ಕಿದ್ರೆ ಅವ್ರಿಗೆ ರಾಜ್ಯ ಸಿಕ್ದಂಗೆ. ಮತ್ತು ನಿಮ್ಮ ಜೊತೆ ಎಲ್ಲನೂ ಹೇಳ್ಕೋಬೇಕು, ನಿಮ್ಮ ಹತ್ರ ಎಲ್ಲ ಕಮ್ಯುನಿಕೇಟ್ ಮಾಡ್ಕೋಬೇಕು ಅಂತ ತುಂಬ ಅನ್ನಿಸ್ತಿದೆ. ನೋಡಿ ಶೇರ್ ಮಾಡ್ತಿದ್ದಾರೆ ಕಪ್ಸ್ನ. ಆದರೆ ಬಿಕಾಸ್ ಆಫ್ ಅವರ ಓವರ್ ಈಗೋ, ಎಷ್ಟೇ ಪ್ರೀತಿ ಇದ್ರೂ ಓವರ್ ಪೊಸೆಸಿವ್ನೆಸ್ಸು ಮತ್ತು ಓವರ್ ಫಿಸಿಕಲ್ ಅಟ್ರಾಕ್ಷನು, ಅವ್ರಿಗೆ ತಡ್ಕೊಳಕ್ಕಾಗ್ದಷ್ಟು ಫೀಲಿಂಗ್ಸು ಹರಿದು ಬರ್ತಿರೋದ್ರಿಂದ ಜಾಸ್ತಿ ಫೀಲಿಂಗ್ಸ್ ಇದೆ ಗೈಸ್. ನೀವು ಸೋಲ್ಮೇಟ್ಸ್ ಅಥವಾ ಟ್ವಿನ್ ಫ್ಲೇಮ್ ಇರ್ಬೋದು. ತುಂಬ ಡೀಪ್ ಆ್ಯಂಡ್ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಅದಕ್ಕೆ ಹೆದರ್ಕೊಂಡು ಅವ್ರು ಹಿಂದೇಟ್ ಆಗ್ತಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಓಕೆನಾ. ಇನ್ನೊಂದಷ್ಟು ಕ್ಲಾರಿಫಿಕೇಷನ್ ತಗೊಳ್ಳೋಣ ಯೂನಿವರ್ಸ್ ಕಡೆಯಿಂದ. ಯೂನಿವರ್ಸ್, ಫೈಲ್ 1 ವ್ಯೂವರ್ಸ್ನ ಪರ್ಸನ್ನ ಈಗಿನ ಥಾಟ್ಸು ಇನ್ನೊಂದಷ್ಟು ಕ್ಲಾರಿಫಿಕೇಷನ್ ಕೊಡಿ ಯೂನಿವರ್ಸ್, ಪ್ಲೀಸ್ ಯೂನಿವರ್ಸ್. 8 of Pentacles, okay. Ace of Wands, okay. King of Swords, okay.
3 ಆಫ್ ಸ್ಪೋರ್ಟ್ಸ್. ಓಕೆ, ಈಗೇನು ಸಿಚುವೇಶನ್ ನಡೀತಿದೆ ಗೈಸ್, ಅವ್ರಿಗೂ ಬೇಜಾರಾಗಿದೆ. ನಿಮಗೆ ಮಾತ್ರ ಅಲ್ಲ, ಅವ್ರಿಗೂ ತುಂಬ ಬೇಜಾರಾಗಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಅಂದರೆ ಥರ್ಡ್ ಪಾರ್ಟಿ ಅಂತಲೇ ಅಲ್ಲ, ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಸೊಸೈಟಿ ಇರ್ಬೋದು, ಕ್ಯಾಸ್ಟ್ ಇರ್ಬೋದು, ಹೇಳಿದ್ನಲ್ಲ, ನಿಮ್ಮ ಡಿಫ್ರೆನ್ಸ್ಗಳಿಂದ ಅವರು ದೂರ ಆಗಿರೋದ್ರಿಂದ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ. ನಿಮಗೆ ಮಾತ್ರ ಅಲ್ಲ, ಅವರು ಬೇಜಾರಲ್ಲಿದ್ದಾರೆ ಈ ಸಮಯದಲ್ಲಿ. ಓಕೆನಾ, ನೀವು ಬೇಜಾರಾಗಿದ್ದೀರಾ, ಅವರು ಬೇಜಾರಾಗಿದ್ದಾರೆ. ಲವರ್ಸ್ ಕಾರ್ಡಲ್ಲಿ ಅವರು ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ ಮತ್ತು ಡಿಸಿಷನ್ ತಗೋತಾರೆ ಗೈಸ್. ಶಾರ್ಟ್ಲಿ ಡಿಸಿಷನ್ ತಗೋತಾರೆ, ಅವ್ರ ಮನಸ್ಸನ್ನ ಚೇಂಜ್ ಮಾಡ್ಕೋತಾರೆ. ನೋಡಿ, ಈ ಥರ ಸಿಚುವೇಶನ್ ಅವ್ರಿಗೆ ಇಷ್ಟ ಇಲ್ವಲ್ಲ, ಅದಕ್ಕೆ ಅವರು ಯೋಚನೆ ಮಾಡ್ತಿದ್ದಾರೆ ಸ್ಟ್ರಾಂಗ್ ಡಿಸಿಷನ್ ತಗೋಬೇಕು ಅಂತ. ಎಲ್ಲನೂ ಮೀರಿ ಈ ಎನರ್ಜಿ ಏನಿದೆ, ಸಮಾಜ, ಈ ಎನರ್ಜಿನ ಮೀರಿ ಸ್ಟ್ರಾಂಗ್ ಡಿಸಿಷನ್ ತಗೋಬೇಕು ಅಂತ ತುಂಬ ಅನ್ಕೋತಿದ್ದಾರೆ, ಯೋಚನೆನೂ ಮಾಡ್ತಿದ್ದಾರೆ, ತಗೋತಾರೆ. ಮತ್ತು ಅವ್ರು ಒಳ್ಳೆ ಪೊಸಿಷನಲ್ಲಿದ್ದಾರೆ ಗೈಸ್. ನಿಮ್ಮ ಪರ್ಸನ್ನು ಒಳ್ಳೆ ಪೊಸಿಷನಲ್ಲಿದ್ದಾರೆ. ಮೇಲ್ ಅಥವಾ ಫೀಮೇಲ್ ಯಾರಿದ್ದಾರೆ, ಫೈಲ್ 1 ಪರ್ಸನ್ನು ಒಳ್ಳೆ ಪೊಸಿಷನಲ್ಲಿದ್ದಾರೆ ಮತ್ತು ಒಳ್ಳೆ ಡಿಸಿಷನ್ ಸದ್ಯದಲ್ಲೇ ತಗೋತಾರೆ. ಡಿಸಿಷನ್ ಮೇಕಿಂಗ್ ಯೋಚನೆ ಮಾಡ್ತಿದ್ದಾರೆ, ಏನು ಮಾಡಿದ್ರೆ ಈ ಸಿಚುವೇಶನಿಂದ ಆಚೆ ಬರ್ಬೋದು ಅಂತ ತುಂಬ ಯೋಚನೆ ಮಾಡಿ ಡಿಸಿಷನ್ ಬಂದಿದ್ದಾರೆ ಗೈಸ್. ತಗೋತಾರೆ. ಓಕೆನಾ, ನೋಡಿ, ಡಿಸಿಷನ್ ತಗೊಂಡು ನಿಮ್ಮ ಕಡೆ ಬರಲೇಬೇಕು. ಈ ಏನು ಎನರ್ಜಿ ಹೇಳಿದೆ ನಾನು, ಓವರ್ವೆಲ್ಮಿಂಗ್ ಎನರ್ಜಿ, ಓವರ್ ಫಿಸಿಕಲ್ ಅಟ್ರಾಕ್ಷನ್, ಓವರ್ ಈಗೋ, ಪೊಸೆಸಿವ್, ಇದನ್ನೆಲ್ಲ ಬಿಟ್ಟು ಒಳ್ಳೆಯದಾಗಿ ಯೋಚನೆ ಮಾಡಿ ನಿಮ್ಮ ಕಡೆ ಬರಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಹೊಸ ಬಿಗಿನಿಂಗ್. ಈಗ ಹಳೇದೇನಾಯಿತು ಎಲ್ಲನೂ ಮರ್ತ್ಬಿಟ್ಟು ಇದೇನು ಬ್ಯಾಡ್ ಸಿಚುವೇಶನ್ ಇದೆ, ಅವರ ಬ್ಯಾಡ್ ಆ್ಯಟಿಟ್ಯೂಡ್ಸ್ ಇದೆ, ಜಗಳ ಇರ್ಬೋದು ಮತ್ತು ಕಂಟ್ರೋಲ್ ಮಾಡ್ತಿರೋದಿರ್ಬೋದು, ಅವೆಲ್ಲ ಬಿಟ್ಟು ನಿಮ್ಮ ಕಡೆ ಓಪನ್ ಆಗಿ ಒಳ್ಳೆ ಫೀಲಿಂಗ್ಸಿಂದ ಬರಬೇಕು ಅಂತ ತುಂಬ ಅನ್ಕೋತಿದ್ದಾರೆ. ಅದೆಲ್ಲ ಮರೆತು ಹೊಸ ಸ್ಟಾರ್ಟ್ ಈ ರಿಲೇಶನ್ಶಿಪ್ಪಲ್ಲಿ ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ ಗೈಸ್ ಈ ಕ್ಷಣದಲ್ಲಿ. ಮತ್ತು 24/7 ನಿಮ್ಮ ಬಗ್ಗೆ ಯೋಚನೆ ಇದ್ದೇ ಇದೆ, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಓಕೆನಾ, ಮತ್ತು ನೋಡಿ, ಅವ್ರು ಏನು ಸೈಲೆಂಟ್ ಆಗಿಬಿಟ್ಟಿದ್ರು, ಸ್ಲೋ ಆಗಿಬಿಟ್ಟಿದ್ರು, ಆ ಥರ ಆಗಬಾರ್ದು ಅಂತ ಎಫರ್ಟ್ ಹಾಕ್ತಿದ್ದಾರೆ. ಸ್ಲೋ ಎನರ್ಜಿ ಇದೆ, ಒಪ್ಕೋತೀನಿ, ಇದು ಸ್ಲೋ ಎನರ್ಜಿ, ಬಟ್ ಎಫರ್ಟ್ ಹಾಕ್ತಿದ್ದಾರೆ ಗೈಸ್, ಕೆಲಸ ಮಾಡ್ತಿದ್ದಾರೆ. ನೋಡಿ, ಕೆಲಸ ಮಾಡ್ತಿದ್ದಾರೆ. ಈ ಸಂಬಂಧನ ಸರಿ ಮಾಡಬೇಕು. ಅವ್ರಿಗೆ ಏನು ಈ ಪ್ರೆಸೆಂಟ್ ಸಿಚುವೇಶನ್ ಇದೆ ಅದು ಅವ್ರಿಗೂ ಇಷ್ಟ ಇಲ್ಲ. ಇದರಿಂದ ಆಚೆ ಬರಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದಾರೆ ಮತ್ತು ಅದಕ್ಕೆ ಎಫರ್ಟು ಹಾಕ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ತುಂಬ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆನೇ ಯೋಚನೆ ಮಾಡಿಕೊಂಡೆ ಕೆಲಸ ಮಾಡ್ತಿದ್ದಾರೆ. ಮತ್ತು ಅವರು ನಿಮ್ಮ ಕಾಂಟ್ಯಾಕ್ಟ್ ಮಾಡದಿರೋದಕ್ಕೆ ಅವ್ರಿಗೆ ವರ್ಕ್ ಲೋಡು ಜಾಸ್ತಿ ಇರ್ಬೋದು. ಅವ್ರೀಗ ಪ್ರೆಸೆಂಟ್ ಕಂಡೀಷನ್ ಏನಿದೆ, ವರ್ಕ್ ಲೋಡ್ ಜಾಸ್ತಿ ಇರ್ಬೋದು. ಮತ್ತು ಅವ್ರಿಗೆ ಫ್ಯಾಮಿಲಿ ಕಡೆಯಿಂದ ಜವಾಬ್ದಾರಿ ಜಾಸ್ತಿ ಇರ್ಬೋದು. ಓಕೆನಾ, ಬರ್ತಾರೆ ಗೈಸ್. ನಿಮ್ಮ ಕಡೆ ತುಂಬ 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 ಪಾಸಿಟಿವ್ ಥಿಂಕಿಂಗೇ ಇದೆ. ಸ್ವಲ್ಪ ಸ್ಲೋ ಎನರ್ಜಿ. ಹೋಗ್ಲೋ ಬೇಡವೋ ಹೋಗ್ಲೋ, ಇಷ್ಟೊಂದೆಲ್ಲ ಅವ್ರಿಗೆ ಎಷ್ಟು ನಿಮಗಿಂತ ಹಾರ್ಟ್ ಬ್ರೇಕ್ ಅವ್ರಿಗೆ ಜಾಸ್ತಿ ಆಗಿದೆ. ನೋಡಿ, ಇಲ್ಲಿ ಹಾರ್ಟ್ ಬ್ರೇಕ್ ಜಾಸ್ತಿನೇ ಇದೆ. ಆದರೆ ಹಾರ್ಟ್ ಬ್ರೇಕ್ ಆಗಿ ಯೋಚನೆ ಮಾಡಿ ಹಾಗೆ ಇದ್ಬಿಟ್ರೂ ಪರವಾಗಿಲ್ಲ, ಫಸ್ಟ್ ಅವರು ಬರಲಿ ಅನ್ನೋದು ತುಂಬ ಇದೆ. ನೋಡಿ, ಇಲ್ಲಿ ಡಿಸಿಷನ್ ಮೇಕಿಂಗ್ ಜೊತೆಗೆ ಇದು ಈಗೋ ಕಾರ್ಡ್ ಅದು ಇದೆ. ಅವರೇ ಅಪ್ರೋಚ್ ಮಾಡಲಿ, ಅವರೇ ಬರಲಿ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ. ಬಟ್ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ಸ್ಲೋ ಎನರ್ಜಿ. ಬೇಗ ಏನು ಹೇಳಬೇಕು ಅಂದ್ಕೊಂಡಿರ್ತಾರೆ ಅದನ್ನು ಹೇಳಲ್ಲ ಅವರು. ನೀವೆಷ್ಟು ಈಸಿಯಾಗಿ ಹೇಳ್ಬಿಡ್ತೀರಾ ನಿಮ್ಮ ಫೀಲಿಂಗ್ಸ್ನ, ಅವ್ರು ಹೇಳಲ್ಲ. ನೋಡಿ, ಈಗ ಅನ್ಕೋತಿದ್ದಾರೆ ಇಲ್ಲ ನಾನು ಹೇಳಬೇಕು ಅಂತ. ಈ ಕಣ್ಣಿನ ಕಟ್ಟಿದೆಯಲ್ಲ ಬಟ್ಟೆ, ಅದು ತೆಗೆದಾಗ ಅವ್ರು ಬರ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಎಫರ್ಟ್ ಆಗ್ತಾ ಇದ್ದಾರೆ, ನಾನು ಇದರಿಂದ ಆಚೆ ಬರಬೇಕು ಅಂತ ಎಫರ್ಟ್ ಆಗ್ತಿದ್ದಾರೆ. ಈ ಸಿಚುವೇಶನಿಂದ ಆಚೆ ಬರಬೇಕು ಅಂತ ಬರ್ತಾರೆ. ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಫೀಲಿಂಗ್ಸ್ ಅಂತೂ ನಿಮಗಿಂತ ಅವ್ರಿಗೆ ಬಿಟ್ಟಿರೋಕ್ಕಾಯ್ತಾ ಇಲ್ಲ. ಆದರೂ ಎಲ್ಲನೂ ಕಂಟ್ರೋಲ್ ಮಾಡಿಕೊಂಡು ಕೆಲಸದ ಕಡೆ ಡೈವರ್ಟ್ ಆಗಿದ್ದಾರೆ.
ಕೆಲಸದ ಕಡೆ ಡೈವರ್ಟ್ ಮಾಡಿಬಿಟ್ರೆ ನೀವು ನೆನಪಾಗಲ್ಲ ಅಂತ. ಆದರೆ ಬ್ಯಾಕ್ ಆಫ್ ದ ಮೈಂಡ್ ನೀವು ನಡೀತಾನೆ ಇರ್ತೀರ ಅವ್ರ ತಲೆಯಲ್ಲಿ. ಆದರೆ ಅವರು ಕೆಲಸ ಮಾಡಿಕೊಂಡು ನಿಮ್ಮನ್ನು ಮರೆಯೋಕ್ಕೆ ಸ್ವಲ್ಪ ಮರೆಯೋಕ್ಕಲ್ಲ, ನಿಮ್ಮಿಂದ ಆಚೆ ಬಂದು ಅವ್ರು ವರ್ಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅವ್ರ ಕೆಲಸನೂ ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟು ನೀವು ಆವರಿಸ್ಕೊಂಡಿದ್ದೀರ ಗೈಸ್ ಅವ್ರಿಗೆ. ಇನ್ನೇನು ಬೇಕು? ನೀವೇ 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 ಎಲ್ಲ ಕಡೆ ಅವ್ರಿಗೆ ಕಾಣಿಸೋದು. ಅದಕ್ಕೆ ಕಣ್ಣು ಮುಚ್ಕೊಬಿಟ್ಟವ್ರೆ. ಇನ್ನೇನಪ್ಪ, ಎಲ್ಲಿ ನೋಡಿದ್ರು ನನ್ನ ಪರ್ಸನ್ನೇ ಕಾಣ್ತಾರೆ, ಅವ್ರ ಹತ್ರ ಹೋಗೋಕ್ಕೂ ಆಯ್ತಾ ಇಲ್ಲ ಈಗ, ಇನ್ನೇನು ಮಾಡಲಿ ಅಂತ ವರ್ಕ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಮತ್ತು ನಿಮ್ಮ ಬಗ್ಗೆನೂ ಯೋಚನೆ ಮಾಡ್ತಿದ್ದಾರೆ. ಅವ್ರ ಫೀಲಿಂಗ್ಸ್ನೆಲ್ಲ ಹೇಳ್ಕೋಬೇಕು ಅಂತಲೂ ಅನ್ಕೋತಾ ಇದ್ದಾರೆ. ಹೊಸ ಬಿಗಿನಿಂಗ್ನು ಯೋಚನೆ ಮಾಡ್ತಿದ್ದಾರೆ. ಆಮೇಲೆ ಡಿಸಿಷನ್ ಮೇಕಿಂಗ್ ಮಾಡಿದ್ದಾರೆ ಗೈಸ್. ನೀವು ಅವ್ರ ಲೈಫಿಗೆ ಬೇಕೇ ಬೇಕು ಅಂತ. ಯಾಕಂದರೆ ಲವರ್ಸ್ ಕಾರ್ಡಿಗೆ ಬಂದಿರೋದು ಡಿಸಿಷನ್ ಮೇಕಿಂಗ್ ಮಾಡಿದ್ದಾರೆ. ನೀವು ಅವ್ರ ಲೈಫಿಗೆ ಬೇಕೇ ಬೇಕು ಅಂತ. ಮತ್ತು ಏನು ಈ ಬ್ಯಾಡ್ ಕ್ಯಾರೆಕ್ಟರ್ ಇದೆಯೋ ಅದರಿಂದ ಆಚೆ ಬಂದು ಹೊಸ ಸ್ಟಾರ್ಟ್ ಮಾಡಬೇಕು ಅಂತಲೂ ಯೋಚನೆ ಮಾಡಿದ್ದಾರೆ. ಮತ್ತು ಈ ಸಿಚುವೇಶನಿಂದ ಆಚೆ ಬರಬೇಕು ಅಂತ ತುಂಬ ಅಂದ್ಕೊಂಡಿದ್ದಾರೆ. ಆಚೆ ಬರ್ತಾರೆ. ಬ್ಯಾಲೆನ್ಸ್ ಎನರ್ಜಿ ಬರಬೇಕು ನಮ್ಮಿಬ್ಬರು ರಿಲೇಷನ್ಶಿಪ್ಪಲ್ಲಿ ಅಂತ ತುಂಬ ಅನ್ಕೋತಿದ್ದಾರೆ. ಮತ್ತು ಅವ್ರ ಫೀಲಿಂಗ್ಸು ಎಕ್ಸ್ಚೇಂಜ್ ಮಾಡ್ತಾರೆ ಗೈಸ್. ಖಂಡಿತ ಸ್ಲೋ ಆದರೂ ಪಾಪ ತುಂಬ ಎಫರ್ಟ್ ಹಾಕ್ತಿದ್ದಾರೆ ಈ ರಿಲೇಷನ್ಶಿಪ್ಗೋಸ್ಕರ. ಖಂಡಿತ ಅದು ಹಾಗೇ ಆಗುತ್ತೆ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ಫೈಲ್ 1 ಪರ್ಸನ್ ಕಡೆಯಿಂದ ಯೂನಿವರ್ಸ್, ಫೈಲ್ 1 ಪರ್ಸನ್ ಕಡೆಯಿಂದ ನನ್ನ ವ್ಯೂವರ್ಸ್ಗೆ ಏನು ಮೆಸೇಜ್ ಇದೆ? ಓಕೆ, ನೋಡಿ ಹೇಳ್ತಾ ಇದ್ದಾರೆ, ನೀವೇನು ಡೌಟ್ ಪಡಬೇಡಿ ಅಂತ. ಡೋಂಟ್ ಡೌಟ್ ಮೈ ಫೀಲಿಂಗ್ಸ್ ಫಾರ್ ಯು ಅಂತ ಹೇಳ್ತಿದ್ದಾರೆ ಗೈಸ್. ನೀವು ಅವ್ರ ಫೀಲಿಂಗ್ಸ್ ಬಗ್ಗೆ ಡೌಟ್ ಪಡಬಾರ್ದಂತೆ. ನೋಡಿ, ನಾನು ಹೇಳಿದ್ನಲ್ಲ, ನೀವು ಒಬ್ರು ಏಂಜಲ್ ಥರ. ಯು ಆರ್ ವೆರಿ ಬ್ಯೂಟಿಫುಲ್ ಇನ್ ಆ್ಯಂಡ್ ಔಟ್. ನೀವು ಅವ್ರಿಗೆ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತೀರಾ, ಒಳಗೆ ಹೊರಗೆ ಎರಡು. ಆಯಿತಾ? ನಾನು ಹೇಳಿದ್ನಲ್ಲ, ಯು ಲಿವ್ ರೆಂಟ್ ಫ್ರೀ ಇನ್ ಮೈ ಹೆಡ್ 24/7. ನೋಡಿ, ಅದೇ ಮೆಸೇಜ್ ಬಂದಿದೆ ಗೈಸ್. ನಾನು ರೀಡಿಂಗ್ ಮಾಡೋವಾಗ ನಾನು ಏನು ಮಾತಾಡಿರ್ತೀನಿ ಅದೇ ಮೆಸೇಜಸ್ ಬಂದಾಗ ನನಗೆ ತುಂಬ ಖುಷಿ ಆಗುತ್ತೆ. ಅದು ಪಾಸಿಟಿವ್ ಇದ್ರಂತೂ ಇನ್ನೂ ತುಂಬ ಖುಷಿ ಆಗುತ್ತೆ ಗೈಸ್. ನೀವು ಏನು ಯೋಚನೆ ಮಾಡಬೇಡಿ. ನೋಡಿ, 24/7 ಬ್ಯಾಕ್ ಆಫ್ ಹೆಡ್ ನೀವೇ ನಡೀತಿದೆ. ಓಕೆನಾ? ಮತ್ತೆ ಹೇಳಿದ್ನಲ್ಲ, ಫಿಸಿಕಲ್ ಇದು ನೋಡಿ, ಅಟ್ರಾಕ್ಷನ್. ಐ ವಾಂಟ್ ಟು ಟಚ್ ಯು. ತುಂಬ ಸ್ಟ್ರಾಂಗ್ ಆಗಿದೆ ಗೈಸ್ ಅವ್ರಿಗೆ. ಅದಕ್ಕೆ ಅರ್ಧ ನಿಮ್ಮನ್ನ ಅಪ್ರೋಚ್ ಮಾಡೋಕ್ಕೆ ಬರ್ತಾ ಇಲ್ಲ ಅವರು. ಬಿಕಾಸ್ ಆ ಫೀಲಿಂಗ್ಸ್ನ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಐ ಆಮ್ ಫೀಲಿಂಗ್ ಜೆಲಸ್. ಹೇಳಿದ್ನಲ್ಲ, ವೆರಿ ಈಗೋಯಿಸ್ಟಿಕ್ಕು. ಸ್ವಲ್ಪ ಕಂಡಿಡಿಯೋದು, ಯಾರ ಜೊತೆ ಮಾತಾಡಿದ್ರೆ ಜೆಲಸ್ ಪಡೋದು, ಆ ಥರ ನೇಚರು. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ನಿಮ್ಮ ಪರ್ಸನ್ ಬಗ್ಗೆ. ಯೂನಿವರ್ಸ್, ಫೈಲ್ 1 ಪರ್ಸನ್ ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ನನ್ನ ವ್ಯೂವರ್ಸ್ ಬಗ್ಗೆ ಪ್ಲೀಸ್ ಹೇಳಿ. ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯೂವರ್ಸ್ನ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್. ಶಿಪ್. ಓಕೆ, ಸನ್ ಗ್ಲಾಸಸ್. ನಾನು ಹೇಳಲಿಲ್ವಾ? ಹೇಳ್ತೀನಿ. ಓಕೆ, ಅಸೆಂಡೆಂಟ್, ಪೋಕರ್ ಫೇಸ್. ಓಕೆ, ಗೈಸ್ ಅವ್ರಿಗೆ ನಾನು ಹೇಳಿದ್ನಲ್ಲ, ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು. ಓಕೆನಾ? ನಿಮ್ಮ ರಿಲೇಷನ್ಶಿಪ್ಗೆ ಏನೇನು ಪ್ರಾಬ್ಲಮ್ಸ್ ಇತ್ತೋ ಅದನ್ನೆಲ್ಲ ಕಟ್ ಮಾಡಿ ನಿಮ್ಮ ಜೊತೆ ಹೊಸ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಕಡೆ ಬರೋದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಓಕೆನಾ? ಖುಷಿನಾ? ಮತ್ತು ಯಾವಾಗಲೂ ನಾನು ಹೇಳಿಲ್ವಾ, ನಿಮಗೆ ಗೊತ್ತಿಲ್ಲದೆ ಬೇರೆ ಅಕೌಂಟಿಂದ ನಿಮ್ಮನ್ನ ನೋಡೋದು, ವಾಟ್ಸಪ್ ಡಿ ಪಿ ಹಾಕಿದರೆ ಡಿ ಪಿ ನೋಡೋದು, ಇಲ್ಲ ನಿಮ್ಮ ಮಧ್ಯೆ ಇನ್ನೊಬ್ಬರು ಕಾಮನ್ ಫ್ರೆಂಡ್ಸ್ ಇದ್ದರೆ ಅವ್ರ ಕಡೆಯಿಂದ ನೀವೇನು ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋದು. ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನ ನೋಡ್ತಿದ್ದಾರೆ ದೂರದಿಂದ. ನೀವು ಅಂದ್ಕೊಂಡಿರ್ಬೋದು ನಿಮ್ಮನ್ನು ನೋಡ್ತಿಲ್ಲ ಅಂತ, ಆದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನ ದೂರದಿಂದ ನೋಡ್ತಾ ಇದ್ದಾರೆ ಗೈಸ್. ಓಕೆನಾ? ಅವ್ರು ಏನೇನು ಮತ್ತೆ ನ್ಯೂ ಫೇಸ್ ಅಂತಲೇ ಬಂದಿದೆ. ಅವ್ರು ಪ್ರಿಪೇರ್ ಆಗ್ತಿದ್ದಾರೆ.
ಅವ್ರು ಏನೇನು ತಪ್ಪು ಮಾಡಿದ್ರು ಅದನ್ನೆಲ್ಲ ತಿದ್ಕೊಂಡು ನಿಮ್ಮ ಹತ್ರ ಬಂದು ಎಕ್ಸ್ಪ್ರೆಸ್ ಮಾಡಬೇಕು, ಮತ್ತು ಎಕ್ಸ್ಪ್ಯಾನ್ಷನ್ ಮಾಡಬೇಕು. ನಾನು ಹೇಳಿದ್ನಲ್ಲ, ಇಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಅವ್ರ ಟೆಂಪ್ರೆನ್ಸ್ ಕಾರ್ಡು ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಯಾಕಂದರೆ ನೀವು ಕ್ರೌನ್ ಇದ್ದಂಗೆ ಕಿಂಗ್ಡಮ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅನ್ನೋ ಥರ. ಮತ್ತು ಪ್ರಿಪೇರಿಂಗ್ ಫಾರ್ ಯೂನಿಯನ್, ನಿಮ್ಮ ಮತ್ತು ಅವರ ಯೂನಿಯನ್ಗೆ ಕಾಯ್ತಾ ಇದ್ದಾರೆ ಮತ್ತು ಪ್ರಿಪೇರ್ ಆಗ್ತಿದ್ದಾರೆ. ನೋಡಿ ಈ ಕಾರ್ಡ್ ರೆಸೊನೇಟ್ ಆಯ್ತು. ಈಸ್ ಪ್ರಿಪೇರಿಂಗ್, ವರ್ಕ್ ಮಾಡ್ತಿದ್ದಾರೆ ಗೈಸ್. ಓಕೆನಾ? ಪ್ರಿಪೇರ್ ಆಗ್ತಿದ್ದಾರೆ, ಬರ್ತಾರೆ. ನಿಮ್ಮ ಕಡೆ ಬರ್ತಾರೆ. ನೀವೇ 24/7 ಇದ್ದೀರಾ. 2 ಸರ್ 3 ಸರ್ ಮೆಸೇಜ್ ಬಂದಿದೆ. ಇನ್ನೂ ಡೌಟ್ ಪಡಬೇಡಿ, ಪಾಪ ಅವ್ರು ಕೇಳ್ಕೊತಾ ಇದ್ದಾರೆ ಇಲ್ಲಿ, ಡೋಂಟ್ ಡೌಟ್ ಮೈ ಫೀಲಿಂಗ್ಸ್ ಫಾರ್ ಯು ಅಂತ. ಮತ್ತು ಅವ್ರಿಗೆ ಸ್ವಲ್ಪ ರಿಸ್ಕ್ ಅನ್ನಿಸ್ತಾ ಇದೆ, ಅದಕ್ಕೆ ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ ನಿಮ್ಮ ಕಡೆ ಬರೋದನ್ನು. ರೀಸನ್ನು ಏನಿರ್ಬೋದು ನಿಮಗೆ ಗೊತ್ತು, ಬಟ್ ನಿಮ್ಮ ಕಡೆ ಬಂದರೆ ನೀವು ರಿಜೆಕ್ಟ್ ಮಾಡ್ತಿರೋ, ಇಲ್ಲ ಫ್ಯಾಮಿಲಿಯವ್ರು ರಿಜೆಕ್ಟ್ ಮಾಡ್ತಾರೋ, ಇಲ್ಲ ಬೇರೆ ಏನಾದರೂ ಕಾರಣಗಳಿದೆಯೋ, ಅದಕ್ಕೆ ಅವ್ರು ಸ್ವಲ್ಪ ರಿಸ್ಕ್ ಅಂತ ಅನ್ಕೋತಾ ಇದ್ದಾರೆ. ಖಂಡಿತ ಬರ್ತಾರೆ ಗೈಸ್. ಓಕೆನಾ? ಖಂಡಿತ ಬರ್ತಾರೆ. ಆದರೆ ಇಟ್ ಟೇಕ್ಸ್ ಟೈಮ್. ಬಟ್ ನಿಮ್ಮ ಮೇಲಿರೋ ಪ್ರೀತಿ, ನಿಮ್ಮ ಮೇಲಿರೋ ಲವ್ ನೋಡಿದ್ರೆ ನಿಜವಾಗ್ಲೂ 24/7 ನೀವೇ ನಡೀತಿದ್ದೀರಾ. 2-3 ಸಲ ಮೆಸೇಜ್ ತೋರಿಸಿದ್ದೀನಿ, ಇನ್ನೂ ಡೌಟ್ ಪಡಬೇಡಿ. ಪಾಪ ಅವ್ರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತಿದ್ದಾರೆ. ಓಕೆನಾ? ಮತ್ತು ನಿಮಗೆ ನಿಮ್ಮ ಪರ್ಸನ್ ಈ ಟೈಮಲ್ಲಿ ಯಾವ ಹಾಡನ್ನ ಡೆಡಿಕೇಟ್ ಮಾಡ್ತಿದ್ರು, ಅವ್ರೇನಾದ್ರು ನಿಮ್ಗೆ ಹಾಡು ಹೇಳಿದ್ರೆ ಅಂತ ನೋಡೋಣ. ಓಕೆನಾ? ಫೈಲ್ 1 ವ್ಯೂವರ್ಸ್ನ ಪರ್ಸನ್ನ ಹಾಡು. ಈ ಟಚ್ಚಲ್ಲಿ ಏನು ಇದೆ, ಇಲ್ಲೂ ಟಚ್, ಐ ವಾಂಟ್ ಟು ಟಚ್ ಯು. ಈ ಟಚ್ಚಲ್ಲಿ ಏನು ಇದೆ. ಈ ಸಾಂಗ್ ನೋಡಿ ಗೈಸ್, ನಿಮಗೆ ಅವ್ರ ಕಡೆಯಿಂದ ತುಂಬ ಮೆಸೇಜಸ್ ಸಿಗುತ್ತೆ. ನಾನು ಹೇಳಿದ್ನಲ್ಲ, ನಿಮ್ಮ ಫಿಸಿಕಲ್ ಅಟ್ರಾಕ್ಷನ್ ತುಂಬ ಇದೆ ಅಪ್ಪ ಫೈಲ್ 1. ಈ ಹಾಡು ನೋಡಿ ಗೈಸ್, ನಿಮ್ಗೊಂದಷ್ಟು ಮೆಸೇಜ್ ಸಿಗುತ್ತೆ. ಇನ್ನೊಂದು ಹಾಡನ್ನ ನೋಡೋಣ. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ. ಅಲ್ಲ ಗೈಸ್ ನೋಡಿ, ಕಣ್ಣು ಮುಚ್ಚಿರೋದು 2 ಕಾರ್ಡು ಅಂತ ಹೇಳಿದ್ದೆ ನಿಮಗೆ ರೀಡಿಂಗಲ್ಲಿ. ಇಲ್ಲಿ ನೋಡಿ, ಕಣ್ಣು ಮುಚ್ಕೊಂಡು ನೀವು ಅವ್ರನ್ನ ಪ್ರೀತಿಸ್ಬೇಕಂತೆ. ಈ ಸಾಂಗು ನೋಡಿ ಗೈಸ್, ನಿಮಗೆ ಮೆಸೇಜಸ್ ಖಂಡಿತ ಸಿಗುತ್ತೆ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಫೈಲ್ 1ನ ನಾನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಮಗೆ ಇನ್ಯಾವ ಥರ ಆದರೂ ರೀಡಿಂಗ್ಸ್ ಬೇಕು ಬೇರೆ ಥರ ಅಂದರೆ ಕಾಮೆಂಟ್ ಮಾಡಿ. ಮತ್ತು ಯಾರ್ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತು ಗೈಸ್, ಈಗ ಫೈಲ್ 2 ಶುರು ಮಾಡ್ತೀನಿ. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲ? ವೆಲ್ಕಮ್ ಫೈಲ್ 2. ನಿಮ್ಮ ಪರ್ಸನ್ ಈ ಟೈಮಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಸಬ್ಸ್ಕ್ರೈಬ್, ಲೈಕ್ ಮಾಡಿ. ಓಕೆನಾ? ಫೈಲ್ 2 ಪರ್ಸನ್ ಈ ಸಮಯದಲ್ಲಿ ಅವ್ರ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ. ಗೈಸ್, ನೀವು ಕನ್ಫ್ಯೂಸ್ ಆಗಬೇಡಿ. ಇದು ಎನರ್ಜೀಸು ಮೇಲ್ ಫೀಮೇಲ್ ನೆನೆಸ್ಕೊಳ್ಳಿ, ಫೀಮೇಲ್ ಮೇಲ್ನ ನೆನೆಸ್ಕೊಳ್ಳಿ. ಓಕೆನಾ? ಅಪ್ಪಿ ನಾನು ಅವನು ಅವಳು ಅಂದರೆ ಅದು ಎನರ್ಜೀಸ್ ಅಷ್ಟೇ, ಕನ್ಫ್ಯೂಸ್ ಆಗಬೇಡಿ. ಓಕೆನಾ? ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ. ಸೆಕೆಂಡ್ ಫೈಲ್ ಪರ್ಸನ್ದು ಕರೆಂಟ್ ಥಾಟ್ಸ್. ಸೆಕೆಂಡ್ ಫೈಲ್ ಪರ್ಸನ್ದು ಈಗಿನ ಥಾಟ್ಸ್. ಓಕೆನಾ? ನಿಮ್ಮ ಪರ್ಸನ್ನ ನೆನೆಸ್ಕೊಳ್ಳಿ. ಪಾಸಿಟಿವ್ ಆಗೇ ಇರಿ ಗೈಸ್, ಯಾಕಂದರೆ ಪಾಸಿಟಿವ್ ಮೆಸೇಜಸ್ಸೇ ಬರುತ್ತೆ. Wheel of Fortune, King of Swords, Knight of Pentacles, Ace of Pentacles, Star card. ಗೈಸ್, ನೀವು ನಿಮ್ಮ ಪರ್ಸನ್ಗೆ ಸ್ಟಾರ್ ಇದ್ದಂಗೆ. ಓಕೆನಾ? ಮತ್ತು ಅವರು ಫೀಲಿಂಗ್ಸ್ನ ನಿಮಗೆ ಅಷ್ಟು ಹೇಳ್ಕೊಂಡಿಲ್ಲ ಅನಿಸುತ್ತೆ, ಶೋ ಆಫ್ ಮಾಡಿಲ್ಲ.
ಬಟ್ ಅವ್ರು ಅದನ್ನ ಹೇಳ್ಕೋಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಅವ್ರಿಗೆ ತುಂಬ ಚಾಯ್ಸ್ ಇದೆ ಗೈಸ್. ನಿಮ್ಮ ಪರ್ಸನ್ಗೆ ತುಂಬ ತುಂಬ ಚಾಯ್ಸ್ ಇದೆ. ಆದರೆ ನಿಮ್ಮ ಕಂಡ್ರೆ ಇಷ್ಟಪಡೋವಷ್ಟು ಬೇರೆಯವ್ರನ್ನ ಇಷ್ಟಪಡಲ್ಲ. ಮತ್ತು ಅವ್ರ ಫೀಲಿಂಗ್ಸು ತುಂಬ ಜಾಸ್ತಿ ಇದೆ. ತುಂಬ ತುಂಬ ನೀವು ಅಂದ್ಕೊಂಡಂಗೆ ಮಿಸ್ ಮಾಡ್ಕೋತಿದ್ದಾರಾ ಅಂತ ನೀವು ಈ ವಿಡಿಯೋವರೆಗೆ ಬಂದಿದ್ದೀರಾ. ಬಟ್ ಖಂಡಿತ ಮಿಸ್ ಮಾಡ್ಕೋತಾರೆ. ತುಂಬ 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 ಮಿಸ್ ಮಾಡ್ಕೋತಿದ್ದಾರೆ. ಮತ್ತು ತುಂಬ ಡೀಪ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ನೋಡಿ ವಾಟರ್ ಹೆಂಗೆ ಫ್ಲೋ ಆಗ್ತಿದೆ, ಅದು ಫೀಲಿಂಗ್ಸು ತುಂಬ ಡೀಪ್ ಫೀಲಿಂಗ್ಸ್ ಇದೆ. ಮತ್ತು ಚಾಯ್ಸಸ್ ಇದ್ರೂ ನೀವು ಅವ್ರಿಗೆ ತುಂಬ ತುಂಬ ಇಂಪಾರ್ಟೆಂಟ್. ನೀವು ಸ್ಟಾರ್ ಥರ, ನೀವು ಯಾವಾಗಲೂ ಶೈನ್ ಮಾಡ್ತಿರ್ತೀರ ಅವ್ರ ಕಣ್ಣಲ್ಲಿ. ನೀವು ಹೆಂಗಿದ್ದೀರೋ ಗೊತ್ತಿಲ್ಲ, ನಿಮಗೆ ನೀವು ಹೆಂಗಿದ್ದೀರೋ ಗೊತ್ತಿಲ್ಲ, ಆದರೆ ಅವ್ರಿಗಂತೂ ನೀವು ಬ್ಯೂಟಿಫುಲ್ ಸ್ಟಾರ್. ನೀವು ಯಾವತ್ತೂ ಕೊಡೋ ಪರ್ಸನ್, ಗಿವಿಂಗ್ ಪರ್ಸನ್, ಓಕೆನಾ? ಆ ನೇಚರ್ ಅವ್ರಿಗೆ ತುಂಬ ಇಷ್ಟ. ನಿಮ್ಮ ಕೇರಿಂಗು, ನರ್ಚರಿಂಗ್ ನೇಚರ್ ಅವ್ರಿಗೆ ತುಂಬ ಇಷ್ಟ. ಈಗಲೂ ಅದನ್ನೇ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆ ತುಂಬ ತುಂಬ ಒಳ್ಳೆ ಫೀಲಿಂಗ್ಸ್ ಇದೆ ಗೈಸ್. ವೆರಿ ನೈಸ್ ಫೀಲಿಂಗ್ಸ್ ಇದೆ, ಓಕೆನಾ? ನಿಮ್ಮ ಕಡೆ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ಇನ್ನೂ ಕುದುರೆ ಓಡಿಲ್ಲ, ಅಂದರೆ ತುಂಬ ಸ್ಲೋ ಮೂಮೆಂಟು. ಇದು ನೀವು ಕಾಯ್ನು ಹೊಸ ಬಿಗಿನಿಂಗ್ ಶುರು ಮಾಡಬೇಕು ನಿಮ್ಮ ಜೊತೆ ಅಂತ ತುಂಬ ಅನ್ಕೋತಾ ಇದ್ದಾರೆ. ಆದರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಓಕೆ? ಬಟ್ ಬರ್ತಾರೆ, ಶಾರ್ಟ್ಲಿ ಬರ್ತಾರೆ. ಅದನ್ನೇ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಹೋಗಬೇಕು, ಹೇಗೆ ಹೋಗಬೇಕು, ಯಾವಾಗ ಹೋಗಬೇಕು, ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಏನಾದ್ರು ಗಿಫ್ಟ್ ಕೊಟ್ಬಿಟ್ಟು ಅಪ್ರೋಚ್ ಮಾಡಲಾ, ಇಲ್ಲ ಇನ್ಯಾವ ಥರ ಆದರೂ ಅಪ್ರೋಚ್ ಮಾಡಲಾ, ಮತ್ತು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಅನ್ಕೋತಿದ್ದಾರೆ ನಿಮ್ಮ ಜೊತೆ. ವೆರಿ ಎಕ್ಸೈಟೆಡ್. ನಿಮ್ಮ ಜೊತೆ ನ್ಯೂ ಬಿಗಿನಿಂಗ್ ಶುರು ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಆ ಟೈಮು ಆಪರ್ಚುನಿಟಿಗೋಸ್ಕರ, ರೈಟ್ ಟೈಮ್ ರೈಟ್ ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೆ ಯಾವತ್ತಿದ್ರೂ ಸ್ಟಾರೇ. ರೈಟ್ ಟೈಮ್ ರೈಟ್ ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಪರ್ಸನ್ನು ಬಾಸಿ ಇದ್ದಾರೆ, ಒಳ್ಳೆ ಜಾಬಲ್ಲಿದ್ದಾರೆ. ಮತ್ತು ನಿಮ್ಮ ಬಗ್ಗೆ ಡಿಸಿಷನ್ ಮೇಕಿಂಗ್ ಮಾಡ್ತಿದ್ದಾರೆ. ನಾನು ಹೇಳಿದ್ನಲ್ಲ, ಅಪ್ರೋಚ್ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದಾರೆ, ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ. ಸ್ಟ್ರಾಂಗ್ ಡಿಸಿಷನ್ ತೊಗೋಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ತಗೋತಾರೆ ಶಾರ್ಟ್ಲಿ. ಯಾಕಂದರೆ ಅವ್ರಿಗೆ ನೀವು ತುಂಬ ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ. ನೀವು ಸ್ಟಾರ್ ಇದ್ದಂಗೆ, ಅದನ್ನೇ, ಇದು ತುಂಬ ಇಂಪಾರ್ಟೆಂಟು. ಡಿಸಿಷನ್ ತಗೋತಾರೆ ಗೈಸ್, ಶಾರ್ಟ್ಲಿ ಡಿಸಿಷನ್ ತಗೋತಾರೆ. ದೇವ್ರಿಗೆ ಬಿಟ್ಟಿದ್ದಾರೆ ಸುಮಾರು ಜನ. ತುಂಬ ಪ್ರಾಬ್ಲಮ್ಸ್ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಮಧ್ಯದಲ್ಲಿ. ಅವರು ಕರ್ಮ ಅನ್ನೋದನ್ನ ನಂಬ್ತಾರೆ, ದೇವ್ರನ್ನ ನಂಬ್ತಾರೆ ಅನಿಸುತ್ತೆ, ಅಥವಾ ಯೂನಿವರ್ಸ್ನ ನಂಬ್ತಾರೆ. ಯಾವುದೇ ದೇವ್ರನ್ನ ನಂಬಿದ್ರು ಅಥವಾ ಯೂನಿವರ್ಸ್ನ ನಂಬಿದ್ರು, ಯೂನಿವರ್ಸಿಗೆ ಬಿಟ್ಟಿದ್ದಾರೆ. ನನಗೆ ರೈಟ್ ಟೈಮ್ ತೋರಿಸು, ಅವಾಗ ನಾನು ರೈಟ್ ಡಿಸಿಷನ್ ತೊಗೋತೀನಿ, ಮೂವ್ ಮಾಡ್ತೀನಿ, ಅಪ್ರೋಚ್ ಮಾಡ್ತೀನಿ ಅಂತ. ನಿಮ್ಮಿಬ್ಬರ ಮಧ್ಯೆ ತುಂಬ ಡಿಫ್ರೆನ್ಸಸ್ ಇರ್ಬೋದು. ಕ್ಯಾಸ್ಟು, ರಿಲಿಜಿಯನ್ನು, ಫ್ಯಾಮಿಲಿ, ಕೆರಿಯರು, ಈ ಥರ ತುಂಬ ಡಿಫ್ರೆನ್ಸಸ್ ಇರ್ಬೋದು. ಬಟ್ ಅವ್ರು ಕಾಯ್ತಾ ಇದ್ದಾರೆ ರೈಟ್ ಟೈಮ್ಗೆ ಡಿಸಿಷನ್ ತೊಗೊಳಕ್ಕೆ. ರೈಟ್ ಟೈಮ್ಗೋಸ್ಕರ ವೆಯ್ಟಿಂಗ್ ಎನರ್ಜಿ ಜಾಸ್ತಿ ಇದೆ. ರೈಟ್ ಟೈಮ್ಗೋಸ್ಕರ ಕಾಯ್ತಿದ್ದಾರೆ. ವೀಲ್ ಆಫ್ ಫಾರ್ಚೂನ್ ದೇವ್ರಿಗೆ ಬಿಟ್ಟಿದ್ದಾರೆ. ದೇವರೇ ನೀನೇ ತೋರಿಸು ದಾರಿನ, ನಾನು ಯಾವಾಗ ಅವ್ರನ್ನ ಅಪ್ರೋಚ್ ಮಾಡಬೇಕು ಅಂತ ದೇವ್ರಿಗೆ ಬಿಟ್ಟು ಕಾಯ್ತಾ ಇದ್ದಾರೆ, ಓಕೆನಾ? ಯೂನಿವರ್ಸ್ ಇನ್ನೊಂದಷ್ಟು ಗೈಡ್ ಮಾಡಿ. ಫೈಲ್ 2ನ ಪರ್ಸನ್ನ ಫೀಲಿಂಗ್ಸು. Queen of Pentacles, okay. 10 of Pentacles, yeah. 7 of Wands, okay. 8 of Pentacles, okay. Moon card, okay. ಕೆಲವು ಕಾರ್ಡ್ಸ್ನ ಶೋ ಮಾಡೋವಂಗಿಲ್ಲ ಗೈಸ್, ಅದಕ್ಕೆ ಹಂಗೆ ಕವರ್ ಮಾಡ್ತಿದ್ದೀನಿ ಅಷ್ಟೇ. ಯೂಟ್ಯೂಬಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ, ಓಕೆ ಗೈಸ್. ಏನು ಯೂನಿವರ್ಸ್ಗೆ ವೆಯ್ಟ್ ಮಾಡ್ತಿದ್ದಾರೋ, ಒಳ್ಳೆ ಟೈಮ್ ಆಪರ್ಚುನಿಟಿಗೆ ವೆಯ್ಟ್ ಮಾಡ್ತಿದ್ದಾರೋ, ಬಿಕಾಸ್ ನೀವು ಅವ್ರಿಗೆ ಕ್ವೀನ್ ಥರ, ಓಕೆನಾ? ನೀವೊಬ್ಬರು ಕ್ವೀನ್. ನಿಮ್ಮನ್ನ ಬಚ್ಚಿಟ್ಕೋಬೇಕು, ನಿಮ್ಮ ಯಾರಿಗೂ ಬಿಟ್ಕೊಡ್ಬಾರ್ದು. ನೀವು ಅವ್ರಿಗೊಂದು ಪ್ರೆಷಿಯಸ್ ವಸ್ತು ಇದ್ದಂಗೆ. ಆ ಥರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ.
ಓಕೆನಾ. ಅದಕ್ಕೆ ಕರೆಕ್ಟ್ ಟೈಮ್ ಬಂದ ತಕ್ಷಣ ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಿದ್ದಾರೆ, ತುಂಬ ಮಿಸ್ ಮಾಡ್ಕೋತಿದ್ದಾರೆ. ಈಗ ಪ್ರೆಸೆಂಟ್ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಅವ್ರು ಎಷ್ಟು ಜನದ ಮಧ್ಯೆ ಇದ್ದರೂ ನೀವೇ ನೆನಪಾಗ್ತೀರ ಅವ್ರಿಗೆ. ಅವ್ರ ತಲೆಯಲ್ಲಿ ನೀವೇ ಇದ್ದೀರ. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಅವ್ರು ಎಲ್ಲಿ ಹೋದ್ರು ಎಲ್ಲಿ ಬಂದರೂ ನಿಮ್ಮ ಬಗ್ಗೆನೇ ಯೋಚನೆ. ಕೆಲಸ ಮಾಡೋದು ಮಾಡ್ತಿರ್ತಾರೆ, ಬಟ್ ನಿಮ್ಮ ಬಗ್ಗೆ ಯೋಚನೆ ಅಂತೂ ನಿಲ್ಲಲ್ಲ. ಮತ್ತೆ ಗೈಸ್, ಡಿಸಿಷನ್ ತಗೋಬೇಕು ಅಂದ್ಕೊಂಡಿದ್ದಾರೆ ಅನ್ನಲ್ಲ, ಆ ಡಿಸಿಷನ್ ಏನು ಅಂದರೆ ನೋಡಿ, 10 ಆಫ್ ಪೆಂಟಿಕಲ್ಸ್. ನಿಮ್ಮ ಜೊತೆ ಫ್ಯಾಮಿಲಿ, ಅವ್ರಿಗೆ ಸ್ಟೇಬಲ್ ರಿಲೇಷನ್ಶಿಪ್ ಬೇಕು. ನಿಮ್ಮ ಜೊತೆ ಫ್ಯಾಮಿಲಿ ಬೇಕು. ಓಕೆನಾ. ಮಕ್ಕಳು ಬೇಕು, ಪೆಟ್ಸ್ ಇರಬೇಕು, ಆ ಮನೆ ಹಿರಿಯರು ಇರಬೇಕು, ಆ ಥರ ಅವ್ರ ಕನಸಿದೆ. ವೆರಿ ನೈಸ್. 10 ಆಫ್ ಪೆಂಟಿಕಲ್ಸ್ ಕಾರ್ಡ್. ಓಕೆನಾ. ಮತ್ತು ಅವ್ರ ವೆಲ್ತು ಚೆನ್ನಾಗಾಗುತ್ತೆ ನೀವು ಬಂದರೆ ಅಂತ ಅವ್ರು ಅನ್ಕೋತಿದ್ದಾರೆ. ನೀವು ಕ್ವೀನ್ ಇದ್ದಂಗೆ. ನೀವು ಕ್ವೀನ್ ಅವ್ರ ಲೈಫಿಗೆ ಎಂಟ್ರಿ ಕೊಟ್ಟರೆ ಇಷ್ಟೆಲ್ಲ ಚೆನ್ನಾಗಿರ್ಬೋದು. ಆ ಡಿಸಿಷನ್ ತಗೋಬೇಕು ಅಂತಲೇ ಕರೆಕ್ಟ್ ಟೈಮ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಅದನ್ನು ದೇವ್ರಿಗೆ ಬಿಟ್ಟಿದ್ದಾರೆ ಟೈಮ್ನ. ಓಕೆನಾ. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಎಫರ್ಟ್ ಹಾಕ್ತಾ ಇದ್ದಾರೆ. ಈಗ ಏನು ನಿಂತಿರೋ ಕುದುರೆ ಇದೆ ಅದನ್ನು ದಾಟಿ ಎಫರ್ಟ್ ಹಾಕಬೇಕು ಅಂತ ಹಾಕಕ್ಕೆ ಶುರು ಮಾಡಿದ್ದಾರೆ. ಈಗ ಶುರು ಮಾಡಿದ್ದಾರೆ. ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಈ ಪೊಸಿಷನಿಂದ ಆಚೆ ಬರೋಕ್ಕೆ, ನಿಮ್ಮ ಕಡೆಗೆ ಬರೋಕ್ಕೆ ಸ್ಟ್ರಗಲ್ ಹಾಕ್ತಿದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಏನೇನು ಮಾಡ್ಬೋದೋ ನಿಮ್ಮ ಕಡೆ ಬರೋಕ್ಕೆ ಪ್ರಯತ್ನಗಳು ಮಾಡೋಕ್ಕೆ ಯೋಚನೆ ಮಾಡ್ತಿದ್ದಾರೆ. ಇನ್ನೂ ಶುರು ಮಾಡಿಲ್ಲ, ಸ್ಲೋ ಎನರ್ಜಿ ಇದೆ, ಬಟ್ ಮಾಡ್ತಾ ಇದ್ದಾರೆ. ಓಕೆನಾ. ಸ್ಲೋ ಎನರ್ಜಿ ಇದೆ, ಡೋಂಟ್ ವೆರಿ. ಬಟ್ ಅಟ್ಲೀಸ್ಟ್ ಅವ್ರು ಎಫರ್ಟ್ ಹಾಕೋಕ್ಕೆ ಯೋಚನೆ ಮಾಡಿ ಎಫರ್ಟ್ ಹಾಕ್ತಿದ್ದಾರೆ ಗೈಸ್. ಖುಷಿ ಪಡೆಯೋದಕ್ಕೆ. ಓಕೆನಾ. ನ್ಯೂ ಬಿಗಿನಿಂಗ್ಗೆ ನೋಡಿ ವರ್ಕ್ ಮಾಡ್ತಿದ್ದಾರೆ. ಅವ್ರ ಮನಸ್ಸಲ್ಲಿ ಏನಿತ್ತೋ ನ್ಯೂ ಬಿಗಿನಿಂಗ್ ಆಗಬೇಕು ಅಂತ, ಅದಕ್ಕೆ ವರ್ಕ್ ಮಾಡ್ತಿದ್ದಾರೆ. ಬೇಗ, ಆದಷ್ಟು ಬೇಗ. ಅವ್ರಿಗೂ ಈ ಸಿಚುವೇಶನ್ ಇಷ್ಟ ಇಲ್ಲ. ಆದಷ್ಟು ಬೇಗ ನಿಮ್ಮ ಕಮಿಟ್ಮೆಂಟ್ ಕೊಟ್ಟು ನಿಮ್ಮನ್ನ ಮದುವೆ ಆಗಬೇಕು ಅಂತ ತುಂಬ ಇದೆ 10 ಆಫ್ ಪೆಂಟಿಕಲ್ಸು. ಮತ್ತು ಅವರು ನಿಮ್ಮ ಕಡೆಗೆ ಬರೋಕ್ಕೆ ಕೆಲಸ ಮಾಡ್ತಿದ್ದಾರೆ ಗೈಸ್. ಹೊಸ ಸ್ಟಾರ್ಟ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಏನೇನು ಹಿಂದೆ ಏನೇನಿತ್ತೋ, ಏನೇನು ಪ್ರಾಬ್ಲಮ್ಸ್ ಇತ್ತೋ ಅದನ್ನೆಲ್ಲ ಬದಿಗಿಟ್ಟು ಹೊಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಎಫರ್ಟ್ ಹಾಕ್ತಾ ಇದ್ದಾರೆ. ಎಫರ್ಟ್ ಕಾರ್ಡ್ಸ್ ಅಂತೂ 2 ಬಂತು. ಎಫರ್ಟ್ ಹಾಕ್ತಾರೆ. ಓಕೆನಾ. ಈಗ ಸುಮ್ಮನೆ ನಿಂತಿದ್ರು ಪರವಾಗಿಲ್ಲ, ಮುಂದಿನ ನಡೆ ಎಫರ್ಟ್ ಹಾಕ್ತಾರೆ. ಮತ್ತು ನಿಮ್ಮ ಜೊತೆ ಫ್ಯಾಮಿಲಿ ಕನ್ಸೋರ್ದು ಡಿಸಿಷನ್ ತಗೋಬೇಕು ಅಂತ. ಮತ್ತು ಏನು ದೇವ್ರಿಗೆ ಡಿಸಿಷನ್ ಬಿಟ್ಟಿದ್ದಾರೋ ನಿಮ್ಮನ್ನ ರಾಣಿ ಥರ ನೋಡ್ಕೋತಾರೆ. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಯಾವಾಗ ದೇವ್ರ ಆಪರ್ಚುನಿಟಿ ಕೊಡುತ್ತೋ ಅಂತ ಯೋಚನೆ ಮಾಡ್ತಿದ್ದಾರೆ. ಓಕೆನಾ. ಮೂನ್ ಕಾರ್ಡ್. ನೀವು ಅವ್ರಿಗೆ ಸ್ಟಾರ್ ಇದ್ದಂಗೆ. ಮತ್ತು ಅವರ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ಕೋತಿದ್ದಾರೆ ಅಂತ ಹೇಳಿದ್ನಲ್ಲ. ಬಟ್ ಅವ್ರಿಗಿನ್ನ ಈ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ. ನಿಮ್ಮ ಕಡೆಯಿಂದ ಕ್ಲಾರಿಟಿ ಸಿಕ್ಕಿಲ್ಲ. ಕನ್ಫ್ಯೂಸ್ಡ್ ಅನಿಸ್ತಿದೆ. ಯಾಕಂದರೆ ನೀವೇ ಇನ್ ಆ್ಯಂಡ್ ಔಟ್ ಮಾಡ್ತಾ ಇದ್ದೀರಾ. ಅವ್ರಿಗೂ ಕನ್ಫ್ಯೂಸ್ ಆಗ್ತಿದೆ ಏನಪ್ಪ ಮಾಡೋದು ಅಂತ. ಅವ್ರಿಗೂ ಇನ್ನೂ ಕ್ಲಾರಿಟಿ ಇಲ್ಲ ಈ ರಿಲೇಷನ್ಶಿಪ್ ಬಗ್ಗೆ. ಯಾಕಂದರೆ ಮುಂಚೆ ಅವ್ರು ಫೇಲ್ಯೂರ್ಸ್ ನೋಡಿದ್ದಾರೆ, ಲೈಫಲ್ಲಿ ಕಷ್ಟ ನೋಡಿದ್ದಾರೆ, ಜಾಬಲ್ಲಿ ಕಷ್ಟ ನೋಡಿದ್ದಾರೆ. ಓಕೆನಾ. ಮುಂಚೆ ಸ್ಕಾರ್ಪಿಯನ್ನಿಂದ ಕಡಿಸ್ಕೊಂಡಿದ್ದಾರೆ. ಅಂದರೆ ಯಾರ ಕಡೆಯಿಂದನೂ ಅವ್ರಿಗೆ ನೋವು ಆಗಿದೆ. ಈ ರಿಲೇಷನ್ಶಿಪ್ಪಲ್ಲೂ ಹಂಗೆ ಆಗ್ಬಿಟ್ರೆ ಅಂತ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ ನೀವು ರಿಜೆಕ್ಟ್ ಮಾಡಿಬಿಟ್ರೆ ಅಂತಲೂ ಅವ್ರಿಗೆ ಯೋಚನೆ ಇದೆ. ಮತ್ತು ರಿಲಿಜಿಯನ್ನು, ಕ್ಯಾಸ್ಟ್ ಏನಾದ್ರು ಬೇರೆ ಇರ್ಬೋದು. ಮುಂಚೆ ಸ್ಕಾರ್ಪಿಯನ್ ಬೈಟ್ ಆಗಿದೆಯಲ್ಲ, ಆ ಥರ ಮತ್ತೆ ಆಗೋದು ಬೇಡ, ಯೋಚನೆ ಮಾಡಿ ಮುಂದುವರಿಬೇಕು ಅಂದ್ಬಿಟ್ಟು ದೇವ್ರಿಗೆ ಬಿಟ್ಟಿರೋದು ಅವ್ರ ಟೈಮಿಂಗ್ಸ್ನ. ಕರೆಕ್ಟ್ ಟೈಮಿಂಗಿಗೆ ಕಾಯ್ತಿದ್ದಾರೆ ಗೈಸ್. ನೀವು ಸ್ವಲ್ಪ ಓಪನ್ ಅಪ್ ಆದರೆ ಈ ರಿಲೇಷನ್ಶಿಪ್ ಮುಂದುವರಿಯುತ್ತೆ. ನೀವು ಏನು ಹೇಳ್ದೇನೆ. ಅವ್ರು ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ಆ ಕನ್ಫ್ಯೂಷನಿಂದ ಆಚೆ ಬಂದರೆ ಅವ್ರು ರೆಡಿ ಇದ್ದಾರೆ, ಡಿಸಿಷನ್ ತಗೋತಾರೆ. ಬಟ್ ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡಿದ್ದಾರೆ. ಆ ರೈಟ್ ಟೈಮ್ ನನ್ನ ಪ್ರಕಾರ ಮೋಸ್ಟ್ಲಿ ನಿಮ್ಮ ಕಡೆಯಿಂದ ಕನ್ಫರ್ಮೇಷನ್ ಸಿಕ್ಕ ಮೇಲೆ, ಬೇಗ ಸಿಗಲಿ ಅಂತ ಅವ್ರು ಯೂನಿವರ್ಸಿಗೆ ಬಿಟ್ಟಿದ್ದಾರೆ. ಓಕೆನಾ. ನಿಮ್ಮ ಕಡೆಯಿಂದನೂ ಎಫರ್ಟ್ ಬೇಕು ಅಂತ ಬಯಸ್ತಾ ಇದ್ದಾರೆ ಅವರು. ಅವ್ರು ಎಫರ್ಟ್ ಹಾಕಕ್ಕೆ ರೆಡಿ ಇದ್ದಾರೆ ಗೈಸ್.
ಬಟ್ ಒಳ್ಳೆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಷ್ಟೆ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ ನಿಮ್ಮ ಪರ್ಸನ್ ಕಡೆಯಿಂದ. ಯೂನಿವರ್ಸ್ ಫೈಲ್ 2ನ ಪರ್ಸನ್ ಕಡೆಯಿಂದ ಮೆಸೇಜಸ್ ಕೊಡಿ ಪ್ಲೀಸ್. ವೈ ಯು ಆರ್ ಅವಾಯ್ಡಿಂಗ್ ಮೀ? ನಾನು ಹೇಳಿಲ್ವಾ ನೀವು ಓಪನ್ ಅಪ್ ಆಗ್ಬೇಕು ಸ್ವಲ್ಪ ಅಂತ. ನೀವು ತುಂಬ ಅವಾಯ್ಡ್ ಮಾಡಬೇಡಿ ಪಾಪ. ಓಕೆನಾ? ಅವ್ರಿಗೆ ಕ್ಲಾರಿಟಿ ಸಿಗಬೇಕು ಅಂದರೆ ನೀವು ಸ್ವಲ್ಪ ಎಫರ್ಟ್ ಹಾಕಬೇಕು. ಅದೇ ಮೆಸೇಜ್ ಬಂತು ನೋಡಿ, ನೀವು ಅವಾಯ್ಡ್ ಮಾಡಬೇಡಿ. ಇಲ್ಲ ಅವ್ರು ನಿಮ್ಗೆ ಅವಾಯ್ಡ್ ಮಾಡ್ತಿದ್ರೆ ನೀವು ಈ ಕ್ವಶನ್ ಕೇಳ್ತಿದ್ದೀರಾ, ಅದು ಇರ್ಬೋದು. ಓಕೆನಾ? ಬಟ್ ನನಗೇನೋ ಅವ್ರು ನಿಮಗೆ ಕೇಳ್ತಿರೋದು ಸ್ಕೇರ್ಡ್ ಆಫ್ ರಿಜೆಕ್ಷನ್. ನಾನು ಹೇಳಿಲ್ವಾ ನೀವೇನಾದ್ರು ರಿಜೆಕ್ಟ್ ಮಾಡಿಬಿಟ್ರೆ ಅಂತ ಅವ್ರಿಗೆ ತುಂಬ ಭಯ ಇದೆ. ನಾನು ಹೇಳಿದ್ದೆ ಟ್ಯಾರೋ ಕಾರ್ಡಲ್ಲಿ ಬಂದಾಗ ನಂಗೆ ತುಂಬ ಖುಷಿ ಆಗುತ್ತೆ ಗೈಸ್. ನಿಜವಾಗ್ಲೂ ನಿಮಗೆ ಒಳ್ಳೆ ಮೆಸೇಜ್, ಕರೆಕ್ಟ್ ಮೆಸೇಜ್ ಕೊಡ್ತಿದ್ದೀನಿ ಅಂತ ಖುಷಿ ಆಗುತ್ತೆ. ಯು ಆರ್ ದ ಲೈಟ್ ಆಫ್ ಮೈ ಲೈಫ್. ನಾನು ಹೇಳಿಲ್ವಾ ನೀವು ಸ್ಟಾರ್ ಥರ, ನೀವು ಅವ್ರ ಜೀವನದಲ್ಲಿ ಲೈಟ್ ಇದ್ದಂಗೆ. ಓಕೆನಾ? ಕನ್ಫರ್ಮೇಷನ್ ಸಿಗ್ತಾ? ಖುಷಿನಾ? ಪ್ಲೀಸ್ ಫರ್ಗಿವ್ ಮಿ. ಅವ್ರು ಏನಾದರೂ ತಪ್ಪು ಮಾಡಿದರೆ ಅವ್ರನ್ನ ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದಾರೆ. ಮತ್ತು ನೋಡಿ, ಫೈನಾನ್ಷಿಯಲ್ ಮತ್ತು ಕೆರಿಯರ್ ಇಶ್ಯೂಸ್. ನಾನು ಹೇಳಿದ್ನಲ್ಲ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಒಂದು ಪ್ರಾಬ್ಲಮ್ ಇದೆ ಸ್ವಲ್ಪ ಅಂತ. ಫೈನಾನ್ಷಿಯಲ್ ಮತ್ತು ಕೆರಿಯರ್ ಇಶ್ಯೂ ಇದೆ. ಅದಕ್ಕೋಸ್ಕರ ಅವರು ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಬರೋದಕ್ಕೆ. ಓಕೆನಾ? ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜ್ ಕೊಡಿ ಫೈಲ್ 2 ಪರ್ಸನ್ಗೆ. ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜ್ ಕೊಡಿ ಫೈಲ್ 2 ಪರ್ಸನ್ಗೆ. ಯೂನಿವರ್ಸ್ ಪ್ಲೀಸ್. ಕಾಫಿ. ಓಕೆ, ನಾನು ಹೇಳಿದ್ನಲ್ಲ ನ್ಯೂ ಬಿಗಿನಿಂಗ್ ಮಾಡ್ಬೇಕು ನಿಮ್ಮ ಜೊತೆ ಅಂತ ತುಂಬ ಅನ್ಕೋತಿದ್ದಾರೆ ಅಂತ. ಅದೇ ಕಾರ್ಡ್ ಮತ್ತೆ ರಿಪೀಟ್ ಆಯಿತು ಗೈಸ್. ಸೋ ನೈಸ್, ಖುಷಿ ಆಗ್ತಿದೆ. ಗರ್ಲ್ ವಿತ್ ಎ ಸ್ನೇಕ್. ನಾನು ಹೇಳಿಲ್ವಾ ಅವ್ರಿಗೆ ಯಾರೋ ಸ್ಕಾರ್ಪಿಯನ್ ಥರ ಕಚ್ಚಿದ್ದಾರೆ. ಓಕೆನಾ? ನಿಮ್ಮ ಕಡೆಯಿಂದನೂ ಅದು ರಿಪೀಟ್ ಆಗಬಾರ್ದು, ಅದಕ್ಕೆ ಫುಲ್ ಕ್ಲಾರಿಟಿ ತಗೊಂಡು ಬರ್ತಾರೆ ನಿಮ್ಮ ಹತ್ರ. ಓಕೆನಾ? ಆ ಥರ ಪ್ರಾಬ್ಲಮ್ ಅವ್ರು ಮುಂಚೆ ಫೇಸ್ ಮಾಡಿದ್ದಕ್ಕೆ ಬೌಂಡ್ರೀಸ್ ಹಾಕ್ಕೊಂಡಿದ್ದಾರೆ ಅವ್ರ ಸುತ್ತ. ಓಕೆ, ಅದರಿಂದ ಆಚೆ ಬಂದು ನಿಮ್ಮನ್ನ ಅಪ್ರೋಚ್ ಮಾಡೋಕ್ಕೆ ಪ್ರಯತ್ನ ಶುರು ಮಾಡಿದ್ದಾರೆ. ಸೊ ಡೋಂಟ್ ವರಿ. ಬಟ್ ಅವ್ರ ಲೈಫಲ್ಲಿ ಹಿಂದೆ ಅನುಭವಿಸಿರೋದಕ್ಕೆ ಹಂಗೆ ಬಿಹೇವ್ ಮಾಡ್ತಾರೆ ಅಷ್ಟೇ. ನೀವು ಆ ಬಿಹೇವಿಯರ್ಗೆ ಬೇಜಾರಾಗಬೇಡಿ ಗೈಸ್, ನೀವು ಎಫರ್ಟ್ ಹಾಕಿ. ಓಕೆನಾ? ಡೇಟ್ ನೋಡಿದ್ರಾ, ನಿಮ್ಮ ಜೊತೆ ಡೇಟ್ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ತುಂಬ ಮಿಸ್ ಮಾಡ್ಕೊತಿದ್ದಾರೆ. ರೆಡ್ ಬಂದಿದೆ ನೋಡಿ. ಯಾಕಾದ್ರೂ ರೋಸ್ ಇಷ್ಟ ಇರ್ಬೋದು ನಿಮಗೆ ಅಥವಾ ಅವ್ರಿಗೆ. ನಿಮ್ಮನ್ನ ಮೀಟ್ ಮಾಡಬೇಕು, ಎಲ್ಲಾದರೂ ಟ್ರಿಪ್ ಹೋಗಬೇಕು, ಔಟಿಂಗ್ ಹೋಗಬೇಕು ಅಂತ ಅವ್ರಿಗೆ ತುಂಬ ಅನ್ನಿಸ್ತಿದೆ ಈ ಟೈಮಲ್ಲಿ. ಹೀಲಿಂಗ್ ಹಾರ್ಟ್ ನೋಡಿ, ಇದು ಯಾರಿಂದ ಬೈಟ್ ಆಗಿದೆಯೋ ಅದರಿಂದ ಹೀಲ್ ಆಗಿ, ಆ ಅಬ್ಯೂಸಿವ್ ಯಾವುದೋ ಒಂದರಿಂದ ನೋಡಿ ಮತ್ತೆ ಬಂತು. ಟಾಕ್ಸಿಸಿಟಿ ಆರ್ ಅಡಿಕ್ಷನ್, ಅಬ್ಯೂಸಿವ್ ರಿಲೇಷನ್ಶಿಪ್ಪು, ಹಾರ್ಟ್ ಬ್ರೇಕು, ಅದರಿಂದ ಹೀಲ್ ಆಗ್ತಿದ್ದಾರೆ. ಯಾರಿಂದ? ನಿಮ್ಮಿಂದ. ಅವ್ರು ಏನು ಮೋಸ ಹೋಗಿದ್ದಾರೋ ಮುಂಚೆ ಅವರಿಂದ ಆಚೆ ಬರ್ತಿದ್ದಾರೆ ಬಿಕಾಸ್ ಆಫ್ ನೀವು. ಓಕೆನಾ? ಅವ್ರು ಹೀಲ್ ಆಗ್ತಿದ್ದಾರೆ ಗೈಸ್. ನಾನು ಹೇಳಿಲ್ವಾ ಪ್ರಯತ್ನ ಪಡ್ತಿದ್ದಾರೆ ಅಂತ. ಇದಕ್ಕಿಂತ ಕನ್ಫರ್ಮೇಷನ್ ಬೇಕಾ? ಕಾರ್ಡ್ಸ್ ನಾನು ಏನೇನು ಹೇಳಿದ್ದೀನಿ ಅದೇ ಕಾರ್ಡ್ಸ್ ಬರ್ತಿದೆ ಗೈಸ್. ನೋಡಿ, ನಿಮ್ಮ ಕಡೆಯಿಂದ ಅವ್ರು ಹೀಲ್ ಆಗ್ತಾ ಇದ್ದಾರೆ ಬಿಕಾಸ್ ಅವ್ರದ್ದು ಯಾರ ಕೈಲೋ ಸ್ಕಾರ್ಪಿಯನ್ ಸ್ನೇಕ್ ಕೈಯಲ್ಲಿ ಕಚ್ಚಿಸ್ಕೊಂಡಿದ್ದಾರೆ. ನೀವು ದೇವತೆ ಥರ ಅವ್ರ ಲೈಫಲ್ಲಿ ಬಂದಿದ್ದೀರಾ. ಹೀಲ್ ಆಗ್ತಾ ಇದ್ದಾರೆ ಆ ಹಾರ್ಟ್ ಬ್ರೇಕಿಂದ. ಅವರು ಅದನ್ನೆಲ್ಲ ಲೆಟ್ ಗೋ ಮಾಡ್ತಾ ಇದ್ದಾರೆ. ಅಂದರೆ ಆ ಕೆಟ್ಟ ಫೀಲಿಂಗ್ಸ್ ಏನಿದೆ ಆ ವ್ಯಕ್ತಿ ಅಥವಾ ಆ ಸಿಚುವೇಶನ್, ಆ ಫೀಲಿಂಗ್ಸಿಂದ ಆಚೆ ಬರ್ತಿದ್ದಾರೆ. ಬಿಕಾಸ್ ಆಫ್ ಯು ಆಚೆ ಬರ್ತಿದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ. ಖಂಡಿತ ಬರ್ತಾರೆ. ನೀವು ಅವ್ರ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಮತ್ತು ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಎನರ್ಜಿ ಸ್ವಲ್ಪ ಸ್ಲೋ ಇದೆ, ಬಟ್ ಒಳ್ಳೇದಾಗುತ್ತೆ. ನಿಮ್ಮ ಬಗ್ಗೆ ಅಂತೂ ತುಂಬ ಒಳ್ಳೊಳ್ಳೆ ಫೀಲಿಂಗ್ಸ್ ಇದೆ. ನಿಮ್ಮ ಕಂಡ್ರೆ ಸ್ವಲ್ಪ ಹೆದರ್ಕೋತಾರೆ ನಿಮ್ಮ ಹತ್ರ ಬರೋಕ್ಕೆ. ಪಾಪ ಅಷ್ಟು ಹೆದರಿಸ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಮತ್ತು ಅವ್ರು ಏನೇ ತಪ್ಪು ಮಾಡಿದ್ರು ಕ್ಷಮಿಸಿ, ನೀವಲ್ಲದೆ ಇನ್ನು ಯಾರು ಕ್ಷಮಿಸ್ಬೇಕು ಅವ್ರನ್ನ, ಕ್ಷಮಿಸಿ. ಓಕೆನಾ? ಅವ್ರು ಈಗಂತೂ ಪ್ರಯತ್ನ ಹಾಕ್ತಿದ್ದಾರೆ. ಮತ್ತು ಹಳೇ ಗಾಯಗಳು ಅವ್ರಿಗೆ ತುಂಬ ನೋವು ಕೊಡ್ತಿದೆ, ಅದರಿಂದ ಆಚೆ ನಿಮ್ಮಿಂದ ಬರ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಎಷ್ಟು ಅವ್ರಿಗೆ ಇಂಪಾರ್ಟೆಂಟ್ ಅಂತ. ಓಕೆನಾ? ಯೂನಿವರ್ಸ್ ಕಡೆಯಿಂದ ನಿಮ್ಗೇನು ಮೆಸೇಜ್ ನೋಡೋಣ. ಫೈಲ್ 2ಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್? ಓಕೆ, ಧೈರ್ಯವಾಗಿರಿ, ಸ್ಟ್ರಾಂಗ್ ಆಗಿರಿ, ಏನಕ್ಕೂ ಹೆದರಬೇಡಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ನೀವು ಅದನ್ನೇ ಫಾಲೋ ಮಾಡಬೇಕು. ಓಕೆನಾ? ಯಾರೂ ಏನಕ್ಕೂ ಹೆದರ್ಕೋಬಾರ್ದು, ಧೈರ್ಯವಾಗಿರಬೇಕು. ಏನೇ ಸಿಚುವೇಶನ್ ಬಂದರೂ ಧೈರ್ಯವಾಗಿ ಎದುರಿಸಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತು ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಯಾವ ಹಾಡು ಹೇಳ್ಬೋದಿತ್ತು, ಅವರು ನಿಮ್ಗೇನಾದ್ರು ಹೇಳಬೇಕು, ಡೆಡಿಕೇಟ್ ಮಾಡಬೇಕು ಅಂದಿದ್ರೆ ಯಾವ ಹಾಡು ಡೆಡಿಕೇಟ್ ಮಾಡಬೇಕು ಅಂತ ಅನ್ಕೋತಾರೆ ಅಂತ ನೋಡೋಣ. ಫೈಲ್ 2ಗೆ ಅವರ ಪರ್ಸನ್ ಕಡೆಯಿಂದ ಸಾಂಗ್. ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು, ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು. ನಾನು ಹೇಳಿಲ್ವಾ ಗೈಸ್, ಅವರು ಏನ ಪ್ರೀತಿ ಅಂದ್ಕೊಂಡಿದ್ರೋ ಅವ್ರಿಗೆ ಎಲ್ಲಿಂದನೋ ಮೋಸ ಆಗಿದೆ. ನಿಮ್ಮಿಂದ ಪ್ರೀತಿ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಹಾರ್ಟ್ ಫುಲ್ ನೋಡಿ ಗೈಸ್, ನಿಮ್ಗೆ ತುಂಬ ಮೆಸೇಜಸ್ ಇರುತ್ತೆ. ಓಕೆನಾ? ಇನ್ನೊಂದಷ್ಟು ಸಾಂಗ್ಸ್. ಫೈಲ್ 2ಗೆ ಒಲವಿನ ಉಡುಗೊರೆ ಕೊಡಲೇನು. ಅವ್ರು ನಿಮ್ಗೇನೋ ಗಿಫ್ಟ್ ಕೊಡಬೇಕು ಅಂದ್ಕೊತಿದ್ದಾರೆ, ಪ್ಲ್ಯಾನ್ ಮಾಡ್ತಿದ್ದಾರೆ. ಈ ಹಾರ್ಟ್ ಪೂರ್ತಿ ನೋಡಿ, ನಿಮ್ಗೊಂದಷ್ಟು ಮೆಸೇಜಸ್ ಇರುತ್ತೆ. ಓಕೆ ಗೈಸ್, ನಿಮಗೆ ನನ್ನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್, ಪ್ಲೀಸ್. ಇಟ್ ಮೀನ್ಸ್ ಅ ಲಾಟ್ ಟು ಮೀ. Thank you so much. Thank you.